ನಮಸ್ತೆ, ಎಲ್ರಿಗೂ ಶುಭ ಸಂಜೆ. ಇವತ್ತು KSETಗೆ ರಿಲೇಟೆಡ್ ಆಗಿರುವಂಥ ಕ್ಲಾಸ್ ನಂಬರ್ 45 ಇರುತ್ತೆ. ಇದು ನಿನ್ನೆ ಕಾರಣಾಂತರದಿಂದ ಕ್ಲಾಸ್ ಮಾಡೋಕ್ಕಾಗಲಿಲ್ಲ, ವಾಯ್ಸ್ ಪ್ರಾಬ್ಲಮ್ ಆಗಿತ್ತು, ಅದು ಬರ್ತಾ ಇರಲಿಲ್ಲ. ನಿನ್ನೆ ನಾನು ಪವರ್ ಟಿ ಪಾರ್ಟ್ 1 ಮತ್ತು ಪಾರ್ಟ್ 2 ನಿಮಗೇನಂತಂದ್ರೆ ಲಿಂಕ್ ಬಿಟ್ಟಿದೆ. ನಾನು ಒಂದು ವರ್ಷದ ಹಿಂದೆ ಮಾಡಿದ ಕ್ಲಾಸ್ ಅದು. ಬಟ್ ಏನಂತಂದ್ರೆ ಕಾನ್ಸೆಪ್ಟ್ ಸೇಮೇ ಇರುತ್ತೆ, ಸೊ ಅದು ಏನು ವೇರಿಯೇಷನ್ ಆಗಂಗಿಲ್ಲ. ಸೊ ಅದಕ್ಕೇನಂತಂದ್ರೆ ಅದನ್ನು ನೋಡಿ ನೋಟ್ಸ್ ಮಾಡ್ಕೊಂಡಿರ್ಬಹುದು ಅಂದ್ಕೊಳ್ತೀನಿ. ಯಾಕಂತಂದ್ರೆ ಎಕ್ಸಾಮ್ ತುಂಬ ಹತ್ತಿರ ಇದೆ ಅಲ್ಲ, ಸೊ ಅದಕ್ಕೆ ನೀವು ಏನರ ಒಂದು ಕಂಟೆಂಟ್ ನಿಮಗೆ ಸಿಗಲಿ ಅಂತೇಳಿ ಉದ್ದೇಶದಿಂದ ಆ ಲಿಂಕನ್ನು ನಾನು ಶೇರ್ ಮಾಡಿದೆ. ಇವತ್ತು ಎಷ್ಟು ಆಗ್ತದ ಸಾಧ್ಯ ಆದಷ್ಟು ಇನ್ಫ್ಲೇಷನ್ ಮುಗಿಸೋಕೆ ಟ್ರೈ ಮಾಡೋಣ. ಇವತ್ತು ಇನ್ಫ್ಲೇಷನ್, ಹಣದುಬ್ಬರ ಅಂತ. ಹಣದುಬ್ಬರ ಏನು ಎಂತ ಅಂತೇಳಿ ಕೊನೆ ಕ್ಲಾಸಲ್ಲಿ ಹೇಳಿದೆ. ಇವತ್ತೇನಂತಂದ್ರೆ ಹಣದುಬ್ಬರದ ಇತರೆ ವಿಧಗಳು, ಇನ್ಫ್ಲೇಷನ್, ಅದರ್ ಟೈಪ್ಸ್ ಆಫ್ ಇನ್ಫ್ಲೇಷನ್. ಹಣದುಬ್ಬರದ ಇತರೆ ವಿಧಗಳು ಯಾವ್ಯಾವ ಇದಾವೆ ನೋಡೋಣ. ಹಣದುಬ್ಬರದ ಇತರೆ ವಿಧಗಳು, ಹಣದುಬ್ಬರದ ಎಂಥ ವಿಧಗಳು ಅಂತಂದ್ರೆ ಇತರೆ ವಿಧಗಳು. ಯಾವ್ಯಾವ ಇತರೆ ವಿಧಗಳು ಇದಾವೆ? ಇತರೆ ವಿಧಗಳು, ಅದರ್ ಟೈಪ್ಸ್ ಆಫ್ ಇನ್ಫ್ಲೇಷನ್. ಅದರೊಳಗೆ ಒಂದೇದು ಯಾವುದು ಅಂತಂದ್ರೆ ಮೂಲ ಹಣದುಬ್ಬರ ಅಂತೇಳಿ ಬರುತ್ತೆ ರೀ. ಯಾವ ಹಣದುಬ್ಬರ? ಮೂಲ ಹಣದುಬ್ಬರ. ಮೂಲ ಹಣದುಬ್ಬರ. ಹಣದುಬ್ಬರ ಈ ಮೂಲ ಹಣದುಬ್ಬರ ಇಂಗ್ಲಿಷ್ ಒಳಗೆ ಏನಂತ ಕರೀತಾರೆ ಅಂತಂದ್ರೆ ಕೋರ್ ಇನ್ಫ್ಲೇಷನ್ ಅಂತ ಕರೀತಾರೆ. ಕೋರ್ ಇನ್ಫ್ಲೇಷನ್, ಮೂಲ ಹಣದುಬ್ಬರ, ಕೋರ್ ಇನ್ಫ್ಲೇಷನ್. ಆಹಾರ ಮತ್ತು ಇಂಧನ ಸರಕುಗಳನ್ನು ಹೊರತುಪಡಿಸಿ ಯಾವ್ದ್ಯಾವುದು ಅಂತಂದ್ರೆ ನೋಡ್ರಿ, ಮೂಲ ಹಣದುಬ್ಬರ ಅಂತಂದ್ರೆ ಏನಂತಂದ್ರ ಆಹಾರ ಮತ್ತು ಇಂಧನ ಸರಕುಗಳನ್ನು ಹೊರತುಪಡಿಸಿ, ಇಂಧನ ಸರಕುಗಳನ್ನು ಹೊರತುಪಡಿಸಿ, ಸರಕುಗಳನ್ನು ಹೊರತುಪಡಿಸಿ, ಪಡಿಸಿ ಇತರೆ ಸರಕು ಮತ್ತು ಸೇವೆಗಳ ಬೆಲೆಯಲ್ಲಿ ಹೆಚ್ಚಳವಾಗುವುದನ್ನು ಏನಂತ ಕರೀತಾರೆ? ಮೂಲ ಹಣದುಬ್ಬರ. ಆಹಾರ ಮತ್ತು ಇಂಧನ ಸರಕುಗಳನ್ನು ಹೊರತುಪಡಿಸಿ ಇತರೆ ಸರಕುಗಳ ಬೆಲೆಯಲ್ಲಿ, ಇತರೆ ಸರಕು ಮತ್ತು ಸೇವೆಗಳ ಬೆಲೆಯಲ್ಲಿ, ಮತ್ತು ಸೇವೆಗಳ ಬೆಲೆಯಲ್ಲಿ ಏನಾಗಬೇಕು? ಸೇವೆಗಳ ಬೆಲೆಯಲ್ಲಿ ಏರಿಕೆ ಆಗುವುದನ್ನೇ, ಬೆಲೆಯಲ್ಲಿ ಏರಿಕೆ ಆಗುವುದನ್ನೇ ಏನಂತ ಕರೀತಾರೆ ಅಂತಂದ್ರೆ ಮೂಲ ಹಣದುಬ್ಬರ. ಇತರೆ ಸರಕು ಮತ್ತು ಸೇವೆಗಳು ಅಂದ್ರೆ ಯಾವ ಬರ್ತಾವ ಗೊತ್ತಾ ನಿಮ್ಗೆ? ಆಹಾರ ಮತ್ತು ಇಂಧನ ಸರಕುಗಳನ್ನು ಹೊರತುಪಡಿಸಿ ಅಂತಂದ್ರೆ ಇತರೆ ಅಂತಂದ್ರೆ ಬಟ್ಟೆ ಆಗಿರ್ಬೋದು, ಕಟ್ಟಡ ನಿರ್ಮಾಣ ಸಾಮಗ್ರಿಗಳಾಗಿರ್ಬೋದು. ಒಟ್ಟಿನಲ್ಲಿ ಏನಂತಂದ್ರೆ ಆಹಾರ ಮತ್ತು ಇಂಧನ ಸರಕುಗಳನ್ನು ಹೊರತುಪಡಿಸಿ. ನೆಕ್ಸ್ಟ್, ಕಟ್ಟಡ ನಿರ್ಮಾಣ ಮಾಡಕ್ಕೆ ಏನೇನು ಕಚ್ಚಾ ಸಾಮಗ್ರಿಗಳು ಬೇಕಲ್ಲ, ಅವುಗಳ ಎಲ್ಲ ಬೆಲೆಗಳಲ್ಲಿ ಏನಂತಂದ್ರೆ ಏರಿಕೆ ಆಗ್ಬೋದು. ಇಲ್ಲಿ ಆಹಾರ ಮತ್ತು ಇಂಧನವನ್ನು ಹೊರತುಪಡಿಸಿ ಅಂತ ಹೇಳ್ತಾರೆ. ಈ ಮೂಲ ಹಣದುಬ್ಬರ 2000 ಮತ್ತು 2001ರಲ್ಲಿ ಮೊದಲ ಬಾರಿಗೆ, 2001ರಲ್ಲಿ ಮೊದಲ ಬಾರಿಗೆ ಫಸ್ಟ್ ಟೈಮ್ ಏನಂತಂದ್ರೆ ಕಂಡು ಬಂದಿದೆಯಾ ಎಲ್ಲಿ ಅಂತ ಕೇಳಿದ್ರೆ, ಮೂಲ ಹಣದುಬ್ಬರ ಮೊದಲ ಸಂಭವಿಸಿದ್ದು ಎಲ್ಲಿ ಅಂತಂದ್ರೆ ಯುರೋಪ್ ದೇಶಗಳಲ್ಲಿ, ಯುರೋಪ್ ರಾಷ್ಟ್ರಗಳಲ್ಲಿ ಏನಂತಂದ್ರೆ ಸಂಭವಿಸಿತ್ತು. ಯುರೋಪ್ ರಾಷ್ಟ್ರಗಳಲ್ಲಿ, ಅಥವಾ ಏನಂತಂದ್ರೆ ವೆಸ್ಟರ್ನ್ ಕಂಟ್ರೀಸ್ ಅಂತೇಳಿ ಕೂಡ ಹೇಳ್ಬೋದು. ಎಷ್ಟರಲ್ಲಿ ಅಂತಂದ್ರೆ 2001ರಲ್ಲಿ. ನೆಕ್ಸ್ಟ್ ಇದಾದ ನಂತರ ಬರೋದು ಎರಡನೇದು ಜಡತ್ವ ಹಣದುಬ್ಬರ ಅಂತ ಬರುತ್ತೆ. ಸ್ಟಾಕ್ ಫ್ಲೇಷನ್ ಅಂತ ಹೇಳ್ತೀವಿ ಎರಡನೇದು. ಯಾವುದು? ಜಡತ್ವ ಹಣದುಬ್ಬರ. ಜಡತ್ವ ಹಣದುಬ್ಬರ. ಜಡತ್ವ ಹಣದುಬ್ಬರ. ಇಂಗ್ಲೀಷಲ್ಲಿ ಏನಂತ ಕರಿತೀವಿ ಇದನ್ನಂತಂದ್ರೆ ಸ್ಟಾಕ್ ಫ್ಲೇಷನ್ ಅಂತ ಹೇಳ್ತೀವಿ ಇದನ್ನು. ಸ್ಟಾಕ್ ಫ್ಲೇಷನ್. ಹಾಗಾದ್ರೆ ಜಡತ್ವ ಹಣದುಬ್ಬರ ಅಂತಂದ್ರೆ ಏನ್ರಿ ಇದು ಅಂತಂದ್ರೆ ಇದು ಕೂಡ ತುಂಬಾ ಸರಳ ಇದೆ. ಹಣದುಬ್ಬರ ಮತ್ತು ನಿರುದ್ಯೋಗದ ಪ್ರಮಾಣಗಳೆರಡೂ ಕೂಡ ಯಾವ್ದ್ಯಾವುದು? ಹಣದುಬ್ಬರ ಮತ್ತು ನಿರುದ್ಯೋಗದ ಪ್ರಮಾಣಗಳೆರಡು. ಮತ್ತು ಯಾವ ಪ್ರಮಾಣ? ನಿರುದ್ಯೋಗದ ಪ್ರಮಾಣಗಳೆರಡು. ಏಕಕಾಲದಲ್ಲಿ ಏನಾಗಬೇಕು? ಹೆಚ್ಚಳವಾಗುವಂತಿದ್ರೆ ಅದನ್ನು ಏನಂತ ಕರೀತಾರೆ? ಜಡತ್ವ ಹಣದುಬ್ಬರ ಅಂತ ಕರೀತಾರೆ. ಹಣದುಬ್ಬರ ಮತ್ತು ನಿರುದ್ಯೋಗದ ಪ್ರಮಾಣಗಳೆರಡು ಏಕಕಾಲದಲ್ಲಿ
ಹೆಚ್ಚಳವಾಗುವಂತಿದ್ರೆ ಅದನ್ನು ಏನಂತಂದ್ರೆ ಜಡತ್ವ ಹಣದುಬ್ಬರ ಅಂತ ಕರೀತಾರೆ, ಸ್ಟಾಕ್ಫ್ಲೇಷನ್ ಅಂತೇಳಿ ಕರೀತಾರೆ. ಹಾಗಾದ್ರೆ ಈ ಜಡತ್ವ ಹಣದುಬ್ಬರ ಸಂಭವಿಸಿದಾಗ ಆರ್ಥಿಕ ವ್ಯವಸ್ಥೆ ನಿಧಾನಗತಿಯಲ್ಲಿ ಬೆಳವಣಿಗೆ ಆಗ್ತಿರ್ತದ. ಆರ್ಥಿಕ ವ್ಯವಸ್ಥೆ ನಿಧಾನಗತಿಯಲ್ಲಿ ಅಥವಾ ಮಂದಗತಿಯಲ್ಲಿ ಬೆಳವಣಿಗೆ ಆಗ್ತಿರ್ತದ. ಆರ್ಥಿಕ ವ್ಯವಸ್ಥೆ ಮಂದಗತಿಯಲ್ಲಿರುತ್ತದೆ. ಯಾವ ಗತಿಯಲ್ಲಿರುತ್ತದೆ? ಮಂದಗತಿಯಲ್ಲಿರುತ್ತೆ. ಮತ್ತು GDPಯು ಸಹ GDP ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ GDPಯು ಸಹ ಏನಂತಂದ್ರೆ ಸಹ ನಿಧಾನವಾಗಿ ಏನಾಗಿರುತ್ತೆ ಅಂತ ಕೇಳಿದ್ರೆ ಬೆಳವಣಿಗೆ ಆಗ್ತಿರ್ತದ. ಹಣದುಬ್ಬರ ಮತ್ತು ನಿರುದ್ಯೋಗದ ಪ್ರಮಾಣಗಳೆರಡು ಏಕಕಾಲದಲ್ಲಿ ಹೆಚ್ಚಳವಾಗುತ್ತದೆ. ಆರ್ಥಿಕ ವ್ಯವಸ್ಥೆ ಏನಾಗುತ್ತದೆ ಅಂತಂದ್ರೆ ಮಂದಗತಿಯಲ್ಲಿ ಏನಂತಂದ್ರೆ ಸಾಗ್ತಿರುತ್ತೆ. ಮತ್ತು ಅದರ ಜೊತೆಯಲ್ಲಿ GDPಯು ಸಹ ಏನಂತಂದ್ರೆ ನಿಧಾನವಾಗಿ ಬೆಳವಣಿಗೆ ಆಗ್ತಿರ್ತದ. ನಿಮ್ಗೆ ಯಾವ ಥರ ಕ್ವಶನ್ಸ್ ಕೇಳ್ತಾರೆ ನೋಡ್ರಿ. ಹಣದುಬ್ಬರ ಮತ್ತು ನಿರುದ್ಯೋಗಗಳೆರಡು ಏಕಕಾಲದಲ್ಲಿದ್ದು ಮತ್ತು ಆರ್ಥಿಕ ವ್ಯವಸ್ಥೆ ಮಂದಗತಿಯಲ್ಲಿ ಸಾಗುತ್ತಿರುವಂಥ ಹಣದುಬ್ಬರದ ಸ್ಥಿತಿಯನ್ನು ಏನೆಂದು ಕರೆಯುವರು ಅಂತೇಳಿ ಕೇಳ್ಬೋದು. ಯಾವ ವಿಧದ ಹಣದುಬ್ಬರ ಎಂದು ಕರೆಯಲಾಗುವುದು ಅಂತ ಕೇಳ್ಬೋದು. ಜಡತ್ವ ಹಣದುಬ್ಬರ ಅಂತ ಕರಿತಿದ್ರು. ಹಾಗಾದ್ರೆ ಈ ಜಡತ್ವ ಹಣದುಬ್ಬರ ಇದೆ ಅಲ್ರಿ, ಇದು 1970ಯಲ್ಲಿ 1970ರಲ್ಲಿ ಮೊದಲ ಬಾರಿಗೆ 1970ಯಲ್ಲಿ ಮೊದಲ ಬಾರಿಗೆ ಏನಂತಂದ್ರೆ ಇದು ಬಾರಿಗೆ ಅಮೆರಿಕ ದೇಶದಲ್ಲಿ ಸಂಭವಿಸಿತು. ಯುರೋಪ್ ರಾಷ್ಟ್ರಗಳಲ್ಲಿ ಯಾವುದು ಅಂದರೆ ಅಮೆರಿಕ ದೇಶದಲ್ಲಿ ಸಂಭವಿಸಿತು. ಯುರೋಪ್ ಅಲ್ಲ, ಅಮೆರಿಕ ಕಾಂಟಿನೆಂಟ್ ಒಳಗೆ ಅಮೆರಿಕ ಬರುತ್ತೆ. ಓಕೆ ರೈಟ್. ಎಲ್ಲಿ ಸಂಭವಿಸಿತು ಅಂತಂದ್ರೆ 1970ಯಲ್ಲಿ ಅಮೆರಿಕ ದೇಶದಲ್ಲಿ ಸಂಭವಿಸಿತು ಸ್ಟಾಕ್ಫ್ಲೇಷನ್. ಭಾರತದಲ್ಲಿ ಯಾವಾಗ್ರಿ ಅಂತ ಕೇಳಿದ್ರೆ ಭಾರತದಲ್ಲಿ ಅಂತೂ ಲಾಕ್ಡೌನ್ ಟೈಮ್ ಒಳಗೆ ಏನಂತಂದ್ರೆ ಜನರ ಹತ್ರ ಕೆಲಸನೂ ಇರಲಿಲ್ಲ. ಅದರ ಜೊತೆಯಲ್ಲಿ ಏನಂತಂದ್ರೆ ರೇಟ್ ನೋಡಿದ್ರೆ ತುಂಬ ಏರಿಕೆ ಆಗ್ತಿತ್ತು. ನಿರುದ್ಯೋಗಿಗಳು ಇದ್ರು ಜನರು, ಬಟ್ ಜನರ ಹತ್ರ ದುಡ್ಡು ಇರಲಿಲ್ಲ. ವಸ್ತುಗಳ ಬೆಲೆಯಲ್ಲಿ ಏನಂತಂದ್ರೆ ಅಗಾಧ ಪ್ರಮಾಣದಲ್ಲಿ ಏರಿಕೆ ಆಗ್ತಿತ್ತು ಲಾಕ್ಡೌನ್ ಟೈಮಲ್ಲಿ ಅಂತ ಹೇಳ್ಬೋದು. ಇದು ಜಡತ್ವ ಹಣದುಬ್ಬರ, ಸ್ಟಾಕ್ಫ್ಲೇಷನ್. ಇದಾದ ನಂತರ ಬರೋದು ಮೂರನೇದು ಏನಂತಂದ್ರೆ ಕೆಲವು ಸರಕುಗಳ ಹಣದುಬ್ಬರ ಅಂತೇಳಿ ಬರುತ್ತೆ. ಕೆಲವು ಸರಕುಗಳ ಹಣದುಬ್ಬರ ಕೆಲವು ಸರಕುಗಳ ಹಣದುಬ್ಬರ ಇಂಗ್ಲೀಷ್ ಒಳಗೆ ಏನಂತಂದ್ರೆ ಸ್ಕ್ಯೂಫ್ಲೇಷನ್ ಅಂತ ಕರೀತಾರೆ ಇದನ್ನು. ಯಾವ ಫ್ಲೇಷನ್? ಸ್ಕ್ಯೂಫ್ಲೇಷನ್. ಯಾವ ಫ್ಲೇಷನ್ ರೀ? ಕೆಲವು ಸರಕುಗಳ ಹಣದುಬ್ಬರ, ಸ್ಕ್ಯೂಫ್ಲೇಷನ್. ನೋಡ್ರಿ, ಕೇವಲ ಆಹಾರ ಸಂಬಂಧಿತ ಸ್ಕ್ಯೂಫ್ಲೇಷನ್ ಅಂತಂದ್ರೆ ಕೇವಲ ಆಹಾರ ಸಂಬಂಧಿಸಿದ ಸರಕುಗಳ ಬೆಲೆಯಲ್ಲಿ ಹೆಚ್ಚಳವಾಗುವುದನ್ನೇ ಕೇವಲ ಆಹಾರ ಸಂಬಂಧಿಸಿದ ಸರಕುಗಳ ಬೆಲೆಯಲ್ಲಿ ಹೆಚ್ಚಳವಾಗುವುದನ್ನೇ ಏನಂತ ಕರೀತಾರೆ? ಕೆಲವು ಸರಕುಗಳ ಹಣದುಬ್ಬರ ಅಂತ ಕರೀತಾರೆ. ಈ ಕೆಲವು ಸರಕುಗಳ ಹಣದುಬ್ಬರ ಫಸ್ಟ್ ಟೈಮ್ ಏನಂತಂದ್ರೆ ಭಾರತದಲ್ಲಿ ಈ ಕೆಲವು ಸರಕುಗಳ ಹಣದುಬ್ಬರ ಯಾವಾಗ ಅಂತಂದ್ರೆ 2009 ಮತ್ತು 2010ರಲ್ಲಿ ಸಂಭವಿಸಿತು. ಯಾವಾಗ? 2009-2010ನಲ್ಲಿ ಏನಂತಂದ್ರೆ ಭಾರತದಲ್ಲಿ ಸಂಭವಿಸಿತು. ಯಾವ ಹಣದುಬ್ಬರ ಸಂಭವಿಸಿತು ಭಾರತದಲ್ಲಿ ಅಂತಂದ್ರೆ ಕೆಲವು ಸರಕುಗಳ ಹಣದುಬ್ಬರ ಸಂಭವಿಸಿತು. ಸ್ಕ್ಯೂಫ್ಲೇಷನ್ ಭಾರತದಲ್ಲಿ ಸಂಭವಿಸಿತು 2009-10ನಲ್ಲಿ. ಹಾಗಾದ್ರೆ ಯಾಕೆ ಸಂಭವಿಸಿತು ಅಂತಂದ್ರೆ ಕಂಟಿನ್ಯೂ ಫ್ಲಡ್ ಆಗಿತ್ತು ರೀ ನಮ್ಮ ಭಾರತದಲ್ಲಿ. ಈ ಟೈಮ್ ಒಳಗೆ ಏನಂತಂದ್ರೆ ಕಂಟಿನ್ಯೂ ಮಳೆ ಆಗಿ ಒಂದು 15-20 ದಿನ ಮಳೆ ಆಗಿ ಏನಂತಂದ್ರೆ ಪ್ರವಾಹ ಬಂದು ಎಲ್ಲ ಆಹಾರ ಸಾಮಗ್ರಿಗಳೆಲ್ಲ ಹಾಳಾಗಿ ಹೋಗಿದ್ವು. ಸೊ ಅದಕ್ಕೆ ಏನಂತಂದ್ರೆ ಆಹಾರ ಸಂಬಂಧಿಸಿದ ಸರಕುಗಳ ಬೆಲೆಯಲ್ಲಿ ಅಗಾಧ ಪ್ರಮಾಣದಲ್ಲಿ ಏರಿಕೆ ಆಯಿತು. ಆಹಾರ ಸಂಬಂಧಿತ ಅಂದ್ರೆ ಏನ್ರಿ ಸರ್? ತರಕಾರಿಗಳಾಗಿರ್ಬೋದು, ಹಣ್ಣುಗಳಾಗಿರ್ಬೋದು, ಮತ್ತು ನೀವು ಏನಂತಂದ್ರೆ ಆಹಾರ ಸಂಬಂಧಿಸಿದ ಸರಕುಗಳು ಏನೇನು ತಿಂತಿರಲ್ಲ ಎಲ್ಲವೂ ಕೂಡ ಇದರೊಳಗೆ ಒಳಪಡ್ತಾವೆ. ಇದಾದ ನಂತರ ನಾಲ್ಕನೇದು ಬರೋದು ಯಾವುದು ಅಂತಂದ್ರೆ ಹಣದುಬ್ಬರ ಇಳಿಕೆ. ಇಂಗ್ಲೀಷಲ್ಲಿ ಇನ್ಫ್ಲೇಷನ್ ಅಂತ ಕರಿತೀವಿ. ಡಿಸ್ಇನ್ಫ್ಲೇಷನ್. ಹಣದುಬ್ಬರ ಇಳಿಕೆ ಡಿಸ್ಇನ್ಫ್ಲೇಷನ್.
ಏನಿರ್ಬೋದು ರೀ ಡಿಸ್ಇನ್ಫ್ಲೇಷನ್, ಹಣದುಬ್ಬರ ಇಳಿಕೆ ಅಥವಾ ಡಿಸ್ಇನ್ಫ್ಲೇಷನ್ ಅಂತಂದ್ರೆ ಏನು? ಯಾವುದಕ್ಕೆ ಡಿಸ್ಇನ್ಫ್ಲೇಷನ್ ಅಂತ ಕರಿತೀವಿ ಅಂತಂದ್ರೆ ಹಣದುಬ್ಬರ ಮತ್ತು ನೋಡ್ರಿ ಹಣದುಬ್ಬರ ಹಿಂದಿನ ಆರ್ಥಿಕ ವರ್ಷಕ್ಕೆ ಹೋಲಿಸಿದರೆ ಪ್ರಸ್ತುತ ಆರ್ಥಿಕ ವರ್ಷದಲ್ಲಿ ಹಣದುಬ್ಬರದ ದರದಲ್ಲಿ ಏನಾಗಬೇಕು? ಇಳಿಕೆ ಆಗಬೇಕು. ಅದನ್ನು ಡಿಸ್ಇನ್ಫ್ಲೇಷನ್ ಅಂತ ಕರೀತಾರೆ. ನೋಡ್ರಿ ಹಿಂದಿನ ಆರ್ಥಿಕ ವರ್ಷಕ್ಕೆ ಹೋಲಿಸಿದರೆ ಹೋಲಿಸಿದರೆ ಪ್ರಸ್ತುತ ಆರ್ಥಿಕ ವರ್ಷದಲ್ಲಿ ಹಣದುಬ್ಬರದ ದರದಲ್ಲಿ ಇಳಿಕೆ ಆಗುವಂತಿದ್ರೆ ಅದನ್ನೇನಂತ ಕರಿತೀವಿ ನಾವು? ಹಣದುಬ್ಬರ ಇಳಿಕೆ ಅಂತ ಕರೀತಾರೆ. ಎಕ್ಸಾಂಪಲ್ ಹೇಳಿದ್ರೆ ಅರ್ಥ ಆಗ್ತದೆ. ಹಿಂದಿನ ಆರ್ಥಿಕ ವರ್ಷ ಕಂಪೇರ್ ಮಾಡಿದ್ರೆ ಪ್ರಸ್ತುತ ಆರ್ಥಿಕ ವರ್ಷದಲ್ಲಿ ಹಣದುಬ್ಬರದ ದರದಲ್ಲಿ ಇಳಿಕೆ ಆಗಬೇಕು. ಉದಾಹರಣೆ ಹೇಳಿದ್ರೆ ಗೊತ್ತಾಗ್ತದೆ. ಎಕ್ಸಾಂಪಲ್ ಹೇಳ್ತಿದ್ದೀನಿ ನಾನು. ಹಂಗೆ 2021-22 ಅಲ್ಲಿ ಇನ್ಫ್ಲೇಷನ್ ರೇಟ್ 10% ಇತ್ತು ಅಂತ ತಿಳ್ಕೊಳ್ರಿ ಇನ್ಫ್ಲೇಷನ್. ಬಟ್ 2022-23 ಅಲ್ಲಿ 2022-23 ಅಲ್ಲಿ ಇನ್ಫ್ಲೇಷನ್ ರೇಟ್ 6% ಆದ್ರೆ ಇಲ್ಲಿ ಕಡಿಮೆ ಎಷ್ಟಾಯಿತು? 4% ಕಡಿಮೆ ಆಯಿತು. ಇದೇ ಏನಂತಂದ್ರೆ ಡಿಸ್ಇನ್ಫ್ಲೇಷನ್. ಕಂಪೇರ್ ಟು ಲಾಸ್ಟ್ ಎಕನಾಮಿಕ್ ಇಯರ್ ಒಳಗೆ 10 ಇತ್ತು, ಪ್ರೆಸೆಂಟ್ 6 ಆಯ್ತಲ್ಲ, ಕಡಿಮೆ ಎಷ್ಟಾಯಿತು? 4 ಆಯಿತು. ಸರ್ ಕಡಿಮೆ ಆದರೆ ಡಿಸ್ಇನ್ಫ್ಲೇಷನ್ ಅಂತೀರಿ, ಮತ್ತು ಹೆಚ್ಚಾದರೆ ಏನಂತ ಹೇಳ್ಬೇಕ್ರಿ? ಹೆಚ್ಚಾದರೆ ಎಷ್ಟು ಪರ್ಸೆಂಟೇಜ್ ಹೆಚ್ಚಾಗಿದೆ ಅದ್ರ ಬೇಸ್ ಮೇಲೆ ಹೇಳೋದು. 3ಕ್ಕಿಂತ ಕಡಿಮೆ ಇದ್ರೆ ತೆವಳುವ ಅಥವಾ ಕ್ರಿಪಿಂಗ್, 10ಕ್ಕಿಂತ ಕಡಿಮೆ ಇದ್ರೆ ವಾಕಿಂಗ್ ಇನ್ಫ್ಲೇಷನ್, ನಡೆದಾಡುವ ಹಣದುಬ್ಬರ, 20ಕ್ಕಿಂತ ಕಡಿಮೆ ಇದ್ರೆ ಅದು ಏನಂದ್ರೆ ರನ್ನಿಂಗ್ ಇನ್ಫ್ಲೇಷನ್. ಹೆಚ್ಚಾದರೆ ಎಷ್ಟು ಹೆಚ್ಚಾಗಿದೆ ಅದರ ಬೇಸ್ ಮೇಲೆ ಹೇಳ್ತೀವಿ. ಕಡಿಮೆ ಆದರೆ ಎಷ್ಟು ಕಡಿಮೆ ಆಗಿದೆ ಅಷ್ಟು ಡಿಸ್ಇನ್ಫ್ಲೇಷನ್ ಅಂತ ಕರಿತೀವಿ. ನೆಕ್ಸ್ಟ್ ಏನಂತಂದ್ರೆ 5ನೇದು ಸ್ರಿಂಕ್ಫ್ಲೇಷನ್. ಸ್ರಿಂಕ್ಫ್ಲೇಷನ್ ಅಂತಂದ್ರೆ ಕೆಲವು ಸರಕುಗಳ ಬೆಲೆಯಲ್ಲಿ ಯಾವುದೇ ಬದಲಾವಣೆ ಆಗದೆ ಅದರ ಗಾತ್ರದಲ್ಲಿ ಕಡಿಮೆ ಆಗಬೇಕು. ಬೆಲೆಯಲ್ಲಿ ಏನಾಗಬೇಕು? ಬೆಲೆಯಲ್ಲಿ ಬದಲಾವಣೆ ಆಗದೆ ಅದರ ಗಾತ್ರದಲ್ಲಿ ಅಂತಂದ್ರೆ ಅದರ ಕ್ವಾಂಟಿಟಿಯಲ್ಲಿ ಏನಂತಂದ್ರೆ ಕಡಿಮೆ ಆಗುವುದನ್ನೇ ಏನಂತ ಕರೀತಾರೆ ಅಂತಂದ್ರೆ ಸ್ರಿಂಕ್ಫ್ಲೇಷನ್ ಅಂತ ಕರೀತಾರೆ. ಕನ್ನಡ ಒಳಗೆ ಇದನ್ನು ಸಿಕ್ಕೇ ಇಲ್ಲ, ಕನ್ನಡ ಅದ್ರ ಬುಕ್ ಒಳಗೆ ಎಲ್ಲಿ ಕೊಟ್ಟೇ ಇಲ್ಲ ಇದ್ರ ಬಗ್ಗೆ. ಸೊ ಇಂಪಾರ್ಟೆಂಟ್ ಇದು, ಪೇಪರ್ ರೀಡಿಂಗ್ ಇದು, ಕರೆಂಟ್ ಅಫೇರ್ಸ್ ರಿಲೇಟೆಡ್ ಇದು. ಸ್ರಿಂಕ್ಫ್ಲೇಷನ್ ಅಂತಂದ್ರೆ ಕೆಲವು ಸರಕುಗಳ ಬೆಲೆಯಲ್ಲಿ ಏನಂತಂದ್ರೆ ಬದಲಾವಣೆ ಇಲ್ಲ, ಆದ್ರೆ ಅದರ ಗಾತ್ರದಲ್ಲಿ ಕಡಿಮೆ ಆಗಬೇಕು. ಬೆಸ್ಟ್ ಎಕ್ಸಾಂಪಲ್ ಹೇಳಿದ್ರೆ ಅರ್ಥ ಆಗುತ್ತೆ. ಈಗ ನೀವು ಸಣ್ಣವರಿದ್ದಾಗ ಪಾರ್ಲೇಜಿ ಬಿಸ್ಕೆಟ್ ತಿಂದಿರ್ತೀರಿ. ಪಾರ್ಲೇಜಿ ಬಿಸ್ಕೆಟ್ ಇಷ್ಟು ಉದ್ದಕ್ಕೆ ಬರ್ತಿತ್ತು, ಬರೀ 5 ರೂಪಾಯಿ ಇತ್ತು ಅವಾಗ. ಮೋರ್ ದೆನ್ 20 ಬಿಸ್ಕೆಟ್ ಬರ್ತಿದ್ವು ಅದರೊಳಗೆ. ಈಗ ಇಟ್ಟೇ ಉದ್ದಕ್ಕೆ ಐತಿ ಪಾರ್ಲೇಜಿ ಬಿಸ್ಕೆಟ್, 5 ರೂಪಾಯಿ ಐತಿ. ಅದರೊಳಗೆ 8ರಿಂದ 9 ಬಿಸ್ಕೆಟ್ ಅದಾವೆ, 9ರಿಂದ 10 ಬಿಸ್ಕೆಟ್ ಅದಾವೆ. ಸೊ ಇಲ್ಲಿ ಕ್ವಾಂಟಿಟಿಯಲ್ಲಿ ಏನಾಯಿತು? ಇಲ್ಲಿ ಕಡಿಮೆ ಆಯಿತು, ಡಿಕ್ರೀಸ್ ಆಯಿತು. ಗಾತ್ರದಲ್ಲಿ ಏನಾಯಿತು? ಕಡಿಮೆ ಆಯಿತು. ಡೈರಿ ಮಿಲ್ಕ್ ಚಾಕ್ಲೇಟ್ 5 ರೂಪಾಯಿ ಈಟು ಉದ್ದಕ್ಕೆ ಬರ್ತಿತ್ತು ಮೊದಲ, ಈಗ 5 ರೂಪಾಯಿ ಈಟೇ ಉದ್ದಕ್ಕೆ ಬರತೈತಿ, ಈಟೇ ಉದ್ದಕ್ಕೆ. ಸೊ ಅದಕ್ಕೇನಂತಂದ್ರೆ ಗಾತ್ರದಲ್ಲಿ ಕಡಿಮೆ ಆಗಬೇಕು. ಕುರ್ಕುರಿ ಪ್ಯಾಕೆಟ್ ಒಳಗೆ ಇಷ್ಟೊಂದು ಕುರ್ಕುರಿ ಬರ್ತಿದ್ವು ಮೊದಲ, ಈಗೇನಂತಂದ್ರೆ ಬರೀ ಗಾಳಿ ಕಳಿಸ್ಬಿಡತ್ತಾರೆ. ಅದ್ರೊಳಗೆ ಗಾಳಿನೇ ಹೊಡೆದ್ರೆ ಸಾಕೇನಂತಂದ್ರೆ ಗಾಳಿ ಫುರ್ ಅನ್ಬೇಕು. ಸೊ ಇವೆಲ್ಲ ಏನಂತಂದ್ರೆ ಸ್ರಿಂಕ್ಫ್ಲೇಷನ್. ಓಕೆ, ನೆಕ್ಸ್ಟ್ ಇದಾದ ನಂತರ ಏನಂತಂದ್ರೆ ಸ್ಕಿಮ್ಫ್ಲೇಷನ್ ಅಂತೇಳಿ ಬರುತ್ತೆ. 6ನೇದು ಯಾವ ಫ್ಲೇಷನ್? ಸ್ಕಿಮ್ಫ್ಲೇಷನ್. ಯಾವ ಫ್ಲೇಷನ್? ಸ್ಕಿಮ್ಫ್ಲೇಷನ್. ಕೆಲವು ಸರಕುಗಳ ಬೆಲೆಯಲ್ಲಿ ಬದಲಾವಣೆ ಆಗ್ಬಹುದು ಅಥವಾ ಆಗದೇ ಇರಬಹುದು, ಬಟ್ ಅದರ ಗುಣಮಟ್ಟದಲ್ಲಿ ಕಡಿಮೆ ಆಗೋದು. ಬೆಲೆಯಲ್ಲಿ ಬದಲಾವಣೆ ಆಗಬಹುದು ಅಥವಾ ಏನಂತಂದ್ರೆ ಆಗದೇ ಇರಬಹುದು. ಕೆಲವು ಸರಕುಗಳ ಬೆಲೆಯಲ್ಲಿ ಬದಲಾವಣೆ ಆಗಬಹುದು ಅಥವಾ ಆಗದೇ ಇರಬಹುದು, ಆದರೆ ಅದರದ್ದು ಏನಂತಂದ್ರೆ ಗುಣಮಟ್ಟದಲ್ಲಿ ಏನಾಗಬೇಕು? ಕಡಿಮೆ ಆಗಬೇಕು. ಬೆಲೆಯಲ್ಲಿ ಏನಾರ ಆಗಲಿ, ಬಟ್ ಏನಂತಂದ್ರೆ ಅದರ ಗುಣಮಟ್ಟದಲ್ಲಿ ಏನಾಯಿತು? ಮಟ್ಟದಲ್ಲಿ ಏನಾಗಬೇಕು?
ಕಡಿಮೆ ಆಗಬೇಕು. ಗುಣಮಟ್ಟದಲ್ಲಿ ಇಳಿಕೆ ಆಗುವಂತಿದ್ರೆ ಅದನ್ನು ಏನಂತ ಕರಿತೀವಿ? ಸ್ಕಿಮ್ಫ್ಲೇಷನ್ ಅಂತ ಕರಿತೀವಿ. ಬೆಲೆಯಲ್ಲಿ ಬದಲಾವಣೆ ಆಗ್ಬೋದು ಅಥವಾ ಆಗದೇ ಇರಬಹುದು, ಬಟ್ ಅದರ ಗುಣಮಟ್ಟದಲ್ಲಿ ಕಡಿಮೆ ಆಗಬೇಕು, ಕ್ವಾಂಟಿಟಿ ಕಡಿಮೆ ಆಗಬೇಕು. ಬೆಸ್ಟ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಹಳೆ ಕಾಲದ ಬುಲೆಟ್ ಗಾಡಿಗಳು ಎಷ್ಟು ಗಟ್ಟು ಮುಟ್ಟು ಬರ್ತಿತ್ತು. ಈಗ ಮೊನ್ನೆ ಒಂದು ಲೋನಾಗ್ ಮತ್ತು ಎಕ್ಸೆಲ್, ಲೋನಾ ಅಂದ್ರೆ ಗೊತ್ತಾಗ್ತದೆ, TVS ಎಕ್ಸೆಲ್ ಮತ್ತು ಬುಲೆಟಿಗೆ ಆಕ್ಸಿಡೆಂಟ್ ಆಗ್ಯದ. ಆದ್ರೆ ಲೋನಾ ಸ್ಟಿಲ್ ಸ್ಟ್ರಾಂಗ್ ಐತಿ, ಏನಾಗೇ ಇಲ್ಲ. ಆದ್ರೆ ಬುಲೆಟ್ ಏನಂದ್ರೆ ಒಂಥರ ಆಗಿತ್ತು. ಸೊ ಅದಕ್ಕೆ ಏನಂತಂದ್ರೆ ಬುಲೆಟ್ ಐತಿ ತುಂಬ ಡ್ಯಾಮೇಜ್ ಆಗಿತ್ತು. ಸೊ ಅದಕ್ಕೆ ಏನಂತಂದ್ರೆ ಅಲ್ಲಿ ಕ್ವಾಲಿಟಿ ಏನಾಯಿತು, ಕಡಿಮೆ ಆಯಿತು ಅಲ್ಲಿ, ಅದು ಆಗಿರ್ಬೋದು. ನೆಕ್ಸ್ಟ್ ಏನಂತಂದ್ರೆ ಪ್ರತಿಯೊಂದು ನೀವು ಕಂಪೇರ್ ಮಾಡಿಕೊಡ್ರಿ, ರೇಟ್ ಇದ್ದಷ್ಟೇ ಇರಬೇಕು, ಬಟ್ ಅದ್ರ ಕ್ವಾಲಿಟಿ ಕಡಿಮೆ ಹಾಕೋತ ಬರಬೇಕು. ಅದನ್ನು ಏನಂತ ಕರೀತಾರೆ? ಸ್ಕಿಮ್ಫ್ಲೇಷನ್ ಅಂತೇಳಿ ಕರೀತಾರೆ. ಸರಿನಾ? ನೆಕ್ಸ್ಟ್ ಎಲ್ಲರೂ ಒಂದು ಹೋಟ್ಲಿಗೆ ಹೋಗಿ ಮೆಸ್ ಹಚ್ಚಿ ಊಟ ಮಾಡ್ತಿರ್ತೀರಿ. ನೀವು ಮೆಸ್ ಹಚ್ಚಿ ಊಟ ಮಾಡ್ತಿರ್ತೀರಿ, ಫಸ್ಟ್ ಸ್ಟಾರ್ಟಿಂಗ್ ಟೇಸ್ಟ್ ಅನ್ನಿಸ್ತದ, ಬರ್ತಾ ಅದ್ರ ಟೇಸ್ಟ್ ಏನಂತದ ಕಡಿಮೆ ಆಗ್ತದ. ನೆಕ್ಸ್ಟ್ ಯುದ್ಧದ ಸಮಯದ ಹಣದುಬ್ಬರ. ಯಾವ ಸಮಯದ? ಯುದ್ಧದ ಸಮಯದ ಹಣದುಬ್ಬರ. ವಾರ್ ಟೈಮ್ ಇನ್ಫ್ಲೇಷನ್. ಯಾವ ಇನ್ಫ್ಲೇಷನ್? ವಾರ್ ಟೈಮ್ ಇನ್ಫ್ಲೇಷನ್. ಏನಂತಂದ್ರೆ ಯುದ್ಧದ ಕಾರಣದಿಂದ. ಯಾವ ಕಾರಣದಿಂದ? ಯುದ್ಧದ ಕಾರಣದಿಂದ ಸರಕುಗಳ ಬೆಲೆಯಲ್ಲಿ ಹೆಚ್ಚಳವಾಗುವುದನ್ನೇ ಏನಂತ ಕರೀತಾರೆ ಅಂತಂದ್ರೆ ವಾರ್ ಟೈಮ್ ಇನ್ಫ್ಲೇಷನ್ ಅಂತ ಕರೀತಾರೆ. ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ಈ ಇಸ್ರೇಲ್ ಮತ್ತೇನಂತಂದ್ರೆ ಹಮಾಸ್ರ ನಡುವೆ ಏನಂತಂದ್ರೆ ಯುದ್ಧ ಆಗತ್ತಿತ್ತಲ್ಲ, ಅದರಿಂದ ಸರಕುಗಳ ಬೆಲೆಯಲ್ಲಿ ಹೆಚ್ಚಳ ಆಗಿತ್ತು. ನೆಕ್ಸ್ಟ್ ಅದನ್ನು ಬಿಟ್ಟರೆ ರಷ್ಯಾ ಮತ್ತು ಉಕ್ರೇನ್ ಯುದ್ಧ ಆಗಿತ್ತು ಲಾಸ್ಟ್ ಇಯರ್. ತುಂಬ 1 ಇಯರ್ ಮೇಲೆ ಯುದ್ಧ ಮಾಡಿದರು ಅವರು. ಅವಾಗ ಎಷ್ಟೆಲ್ಲ ರಷ್ಯಾದಲ್ಲಿ ರೇಟ್ಗಳು ಹೆಚ್ಚಾಗಿತ್ತು. ಅದೇ ಥರ ಏನಂತಂದ್ರೆ ಉಕ್ರೇನಲ್ಲಿ ಕೂಡ ಏನಂತಂದ್ರೆ ಸರಕುಗಳ ಬೆಲೆಯಲ್ಲಿ ಅಗಾಧ ಪ್ರಮಾಣದಲ್ಲಿ ಏರಿಕೆ ಆಗಿತ್ತು. ಇದನ್ನೇ ಏನಂತ ಕರಿತೀವಿ? ಯುದ್ಧದ ಸಮಯದ ಹಣದುಬ್ಬರ ಅಂತ ಕರಿತೀವಿ. ವಾರ್ ಟೈಮ್ ಇನ್ಫ್ಲೇಷನ್ ಅಂತೇಳಿ ಕರೀತಾರೆ. ಯುದ್ಧದ ಸಮಯದಲ್ಲಿ ಸರಕುಗಳ ಬೆಲೆಯಲ್ಲಿ ಹೆಚ್ಚಳವಾಗುವುದನ್ನೇ ವಾರ್ ಟೈಮ್ ಇನ್ಫ್ಲೇಷನ್ ಅಂತ ಕರೀತಾರೆ. ಇದು ಏನಂತಂದ್ರೆ ಬೆಸ್ಟ್ ಇಂಪಾರ್ಟೆಂಟ್, ಇದು IMP. ರೈಟ್. ನೆಕ್ಸ್ಟ್ ಹಣದುಬ್ಬರದ ಅಳತೆ, ಮೆಜರ್ಸ್ ಆಫ್ ಇನ್ಫ್ಲೇಷನ್. ಯಾವ ಥರ ಅಳತೆ ಮಾಡ್ತಾರೆ ನೋಡೋಣ. ಈಗ ಹಣದುಬ್ಬರದ ಅಳತೆ ಇಂಗ್ಲೀಷಲ್ಲಿ ಏನಂತ ಕರಿತೀವಿ ಅಂತಂದ್ರೆ ಮೆಸರ್ಸ್ ಆಫ್ ಇನ್ಫ್ಲೇಷನ್. ಹಣದುಬ್ಬರವನ್ನು ಅಳತೆ ಮಾಡಬೇಕಂತಂದ್ರೆ 2 ಮಾನಗಳನ್ನು ಬಳಸ್ತೀವಿ. 2 ಟೈಪಲ್ಲಿ ಏನಂತಂದ್ರೆ ಇನ್ಫ್ಲೇಷನನ್ನು ಮೆಜರ್ ಮಾಡ್ತಾರೆ. ಒಂದು ಈ ಕಡೆ, ಇನ್ನೊಂದು ಈ ಕಡೆ. ಒಂದೇದು CPI ಅಂತಂದ್ರೆ ಏನು? ನಿನ್ನೆರೆ ಹೇಳಿನಿ, WPI. CPI ಅಂತಂದ್ರೆ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್. ಕನ್ನಡ ಒಳಗೆ ಗ್ರಾಹಕ ಬೆಲೆ ಸೂಚ್ಯಂಕ ಅಂತ ಕರಿತೀವಿ. ಗ್ರಾಹಕ ಬೆಲೆ ಸೂಚ್ಯಂಕ. ಇದು ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್. ಯಾವ ಪ್ರೈಸ್ ಇಂಡೆಕ್ಸ್? ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್. ಇಂಗ್ಲೀಷಲ್ಲಿ ಏನಂತ ಕರೀತಾರೆ? ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಅನ್ನ ಸಗಟು ಬೆಲೆ. ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಇಂಗ್ಲೀಷ್ ಒಳಗೆ ಕರೀತಾರೆ, ಕನ್ನಡ ಒಳಗ ಸಗಟು ಬೆಲೆ ಸೂಚ್ಯಂಕ. ಈ ಕಡೆ ಗ್ರಾಹಕ ಬೆಲೆ ಸೂಚ್ಯಂಕ, ಈ ಕಡೆ ಸಗಟು ಬೆಲೆ ಸೂಚ್ಯಂಕ. ಈಗ ಸದ್ಯಕ್ಕೆ ಏನಂತಂದ್ರೆ ಸಗಟು ಬೆಲೆ ಸೂಚ್ಯಂಕ ಸೈಡಿಗೆ ಇಡ್ರಿ. ಈಗ CPI ನೋಡೋಣ. ಮೊದಲನೇದು ಯಾವುದು? ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಏನಂತಂದ್ರೆ ಅರ್ಥ ಆದ್ರೆ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಕೂಡ ಅರ್ಥ ಆಗ್ತದೆ. ಈಗ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂತಂದ್ರೆ ಏನಂತೇಳಿ ನೋಡೋಣ. ತುಂಬ ಈಸಿ ಇದೆ ನೋಡೋಣ. ಈಗ CPI ಅಂತಂದ್ರೆ ಏನು? ಒಂದನೇದು CPI. ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂತಂದ್ರೆ ಚಿಲ್ಲರೆ ಸರಕುಗಳ ಬೆಲೆಯಲ್ಲಿ ಏರಿಕೆ ಮತ್ತು ಇಳಿಕೆ ಆಗುವುದರ ಮಾಪನವಾಗಿ. ಯಾವುದರ ಮಾಪನವಾಗಿರಿ?
ಚಿಲ್ಲರೆ ಸರಕುಗಳ ಬೆಲೆಯಲ್ಲಿ ಏರಿಕೆ ಮತ್ತು ಇಳಿಕೆ ಆಗುವುದರ ಮಾಪನವಾಗಿ. ಚಿಲ್ಲರೆ ಸರಕುಗಳು ಅಂದ್ರೆ ಏನ್ರಿ ಸರ? ಈಗ ಮಾರ್ಕೆಟಿಗೆ ಹೋಗ್ತೀರಿ, ಈಗ ಮಾರ್ಕೆಟಿಗೆ ಹೋಗಿ ಏನಂದ್ರೆ ಟೊಮಾಟೊ ಖರೀದಿ ಮಾಡಬೇಕಾಗ್ತದ. ಅವಾಗ ಟಮಾಟಿ ಮಾರೋರಿಗೆ ಅಂಕಲ್ ಇವತ್ತು ಚಟ್ನಿ ಮಾಡ್ಕೊಂಡು ತಿನ್ಬೇಕ್ರಿ, ಒಂದು 200 kg ನನಗೆ ಟಮಾಟಿ ಕೊಡ್ರಿ ಅಂತಿರೋ, 1 kg 2 kg ಅಂತಿರೋ. ಅದೇ ಚಿಲ್ಲರು 1 kg 2 kg ಅರ್ಧ kg ತೊಗೊಳ್ತೀವಿ ಚಿಲ್ಲರಿ. ಈಗ ಸಕ್ರೆ ತೊಗೊಳಕ್ಕೆ ಹೋಗ್ತೀರಿ ಅಂಗಡಿಗೆ, ಅಂಕಲ್ ಸಕ್ರೆ ಕೊಡ್ರಿ ಅಂತೇಳಿ ಅರ್ಧ kg ತೊಗೊಳ್ತಿರೋ, ಒಂದು ಅರ್ಧ ಕ್ವಿಂಟಲ್ ತೊಗೊಂಡು ಬರ್ತಿರೋ, ಅರ್ಧ kg ತೊಗೊಳ್ತೀವಿ. ಇದೇ ಚಿಲ್ಲರ್. ಈಗ ಚಾ ಕುಡಿಯೋಕೆ ಮತ್ತು ಓಡಿ ಅಂಕಲ್ ಏನಂತಂದ್ರೆ ಅಂಕಲ್ ಕಡೆಗೆ ಹೋಗಿ ಏನಂತಂದ್ರೆ ಅಂಕಲ್ 1 ಟ್ಯಾಂಕರ್ ಹಾಲು ಕೊಡ್ರಿ, ಚಾ ಮಾಡ್ಕೊಂಡು ಕುಡಿಬೇಕಂತಿರೋ. ಅಲ್ಲ, ಚಿಲ್ಲರೆ ಸರಕುಗಳು ಅಂತಂದ್ರೆ ಹೋಲ್ಸೇಲ್ ಅಂತಂದ್ರೆ ಬಹಳಷ್ಟು ತಗೊಳ್ಳೋದು, ಚಿಲ್ಲರ್ ಅಂತಂದ್ರೆ ಸ್ವಲ್ಪ ತಗೊಳ್ಳೋದು. ಆಹಾರ ಸಂಬಂಧಿಸಿದ ಸಾಮಗ್ರಿಗಳು ಚಿಲ್ಲರೆ ಖರೀದಿ ಮಾಡ್ತೀವಿ ನಾವು, ಹೋಲ್ಸೇಲ್ ತಗೊಳ್ಳಂಗಿಲ್ಲ. ಚಿಲ್ಲರೆ ಸರಕುಗಳ ಬೆಲೆಯಲ್ಲಿ ಏರಿಕೆ ಮತ್ತು ಇಳಿಕೆಯಾಗುವುದರ ಮಾಪನವಾಗಿ ಈ ಗ್ರಾಹಕ ಬೆಲೆ ಸೂಚ್ಯಂಕವನ್ನು ಬಳಸ್ತಾರೆ. ಹಾಗಾದ್ರೆ ಈ ಗ್ರಾಹಕ ಬೆಲೆ ಸೂಚ್ಯಂಕದ ಮೂಲಕ ಹಣದುಬ್ಬರವನ್ನು ಅಳತೆ ಮಾಡ್ತಾರಲ್ಲ, ಇದನ್ನು CPI ಮೂಲಕ ಹಣದುಬ್ಬರವನ್ನು ಪ್ರತಿ ತಿಂಗಳು ಅಳತೆ ಮಾಡ್ತಾರೆ. ಹೆಂಗೆ ಮಾಡ್ತಾರೆ? ಪ್ರತಿ ತಿಂಗಳು ಅಳತೆ ಮಾಡ್ತಾರೆ. ಪ್ರತಿ ತಿಂಗಳು ಅಥವಾ ಮಾಸಿಕವಾಗಿ ಅಳತೆ ಮಾಡಲಾಗುತ್ತಿದ್ದು, ಮಾಸಿಕವಾಗಿ ಅಳತೆ ಮಾಡಲಾಗುತ್ತಿದ್ದು, ಪ್ರತಿ ತಿಂಗಳು ಎಷ್ಟು ಅಂತಂದ್ರೆ 12ನೇ ತಾರೀಕಿಗೆ ಇದನ್ನು ಬಿಡುಗಡೆ ಮಾಡ್ತಾರೆ. 12ನೇ ತಾರೀಕಿಗೆ ಏನು ಮಾಡ್ತಾರೆ? ಇದನ್ನು ಬಿಡುಗಡೆ ಮಾಡ್ತಾರೆ. ಗ್ರಾಹಕ ಬೆಲೆ ಸೂಚ್ಯಂಕದ ಮೂಲಕ ಹಣದುಬ್ಬರವನ್ನು ಎಷ್ಟು ತಿಂಗಳಿಗೊಮ್ಮೆ ಅಳತೆ ಮಾಡ್ತಾರೆ? ಪ್ರತಿ ತಿಂಗಳು ಅಳತೆ ಮಾಡ್ತಾರೆ, ಪ್ರತಿ ವರ್ಷ ಮಾಡ್ತಾರೆ, ಪ್ರತಿ ವಾರ ಮಾಡ್ತಾರೆ. ಹೆಂಗೆ ಮಾಡ್ತಾರೆ ಅಂತಂದ್ರೆ ಪ್ರತಿ ತಿಂಗಳು ಅಳತೆ ಮಾಡ್ತಾರೆ. ಎಷ್ಟನೇ ತಾರೀಕು ಅಳತೆ ಮಾಡಿ ಬಿಡುಗಡೆ ಮಾಡ್ತಾರೆ ಅಂತಂದ್ರೆ 12ನೇ ತಾರೀಕಿಗೆ ಏನಂತಂದ್ರೆ ಅಳತೆ ಮಾಡಿ ಬಿಡುಗಡೆ ಮಾಡ್ತಾರೆ. ನೆಕ್ಸ್ಟ್, ಗ್ರಾಹಕ ಬೆಲೆ ಸೂಚ್ಯಂಕದ ಮೂಲಕ ಹಣದುಬ್ಬರವನ್ನು ಅಳತೆ ಮಾಡ್ಬೇಕಂತಂದ್ರೆ ಒಂದು ಮೂಲ ವರ್ಷ ಅಂತೇಳಿ ತಗೊಳ್ತಾರೆ. ಮೂಲ ವರ್ಷ ಮನೆ ಹೇಳೀನಿ, ಮೂಲ ವರ್ಷ ಅಥವಾ ಆಧಾರ ವರ್ಷ ಅಂತೇಳಿ ಬಳಸ್ತಾರೆ ಅಂತ ಹೇಳಿದೆ ನಾನು ನಿಮಗೆ. ಮೂಲ ವರ್ಷ ಅಥವಾ ಆಧಾರ ವರ್ಷ. ಇಂಗ್ಲೀಷ್ ಒಳಗೆ ಏನಂತ ಹೇಳಿದೆ? ಇದನ್ನು ನಾನು ಬೇಸ್ ಇಯರ್ ಅಂತೇಳಿ ಹೇಳಿದೆ ನಾನು. ಹಾಗಾದ್ರೆ ಬೇಸ್ ಇಯರ್ ಯಾವುದಿದೆ ಈಗ ಪ್ರೆಸೆಂಟ್ ಅಂದ್ರೆ 2011-2012 ಏನಂತಂದ್ರೆ ಬೇಸ್ ಇಯರ್ ಇದೆ. ಯಾವುದರ ಮೂಲಕ? ಗ್ರಾಹಕ ಬೆಲೆ ಸೂಚ್ಯಂಕದ ಮೂಲಕ ಹಣದುಬ್ಬರವನ್ನು ಅಳತೆ ಮಾಡಲು ಪ್ರಸ್ತುತ ಬಳಸುವಂಥ ಮೂಲ ವರ್ಷ ಯಾವುದಿದೆ ಅಂತಂದ್ರೆ 2011-12. ಭಾರತದ ಮೊದಲ ಬೇಸ್ ಇಯರ್ ಯಾವುದಂತ ಕೇಳಿದ್ರೆ 1948-49 ಬೇಸ್ ಇಯರ್ ಇದೆ. ಇದಕ್ಕಿಂತ ಹಿಂದಿನ ಬೇಸ್ ಇಯರ್ ಯಾವುದಿತ್ತು ಅಂತಂದ್ರೆ 2004-2005 ಬೇಸ್ ಇಯರ್ ಇತ್ತು. ಲಾಸ್ಟ್ ಟೈಮ್ GDP ಹೇಳುವಾಗ ಹೇಳಿದೆ ನಾನು, ಬೇಸ್ ಇಯರ್ ಮತ್ತು ಪ್ರೆಸೆಂಟ್ ಇಯರ್ ಅಂತಂದ್ರೆ ಏನಂತೇಳಿ ಹೇಳಿದೆ ನಾನು. ಇನ್ನೊಂದು ಸಲ ಏನಂತಂದ್ರೆ ಕ್ವಿಕ್ಕಾಗಿ ಏನಂತಂದ್ರೆ ರಿವಿಷನ್ ಮಾಡಿಸ್ಬಿಡ್ತೀನಿ ನೋಡ್ರಿ. 1 2 3 4 ಎಸ್ 1 2 4 ಎಸ್. ಇಲ್ಲಿ ವರ್ಷ, ಇಲ್ಲಿ ಬೆಲೆಗಳು, ನೆಕ್ಸ್ಟ್ ಒಟ್ಟು ವಸ್ತುಗಳು. ಇಲ್ಲಿ ಯಾವ ವಸ್ತುಗಳು? ಒಟ್ಟು. ಈಗ ಇಯರ್ ತಗೊಳ್ಳೋಣ ನಾವು ಯಾವುದಂತಂದ್ರೆ ಇಲ್ಲಿ ಬೇಸ್ ಯಾವುದರ ಇಲ್ಲಿ 2012 ತೊಗೊಳ್ಬೇಕು, ಯಾಕಂದ್ರೆ ಬೇಸ್ ಇಯರ್ ಇದೆ. ಇಲ್ಲಿ ಯಾವ್ದು ತೊಗೊಳ್ಳೋಣ ಅಂತಂದ್ರೆ 2000 ಯಾವುದು ಅಂತಂದ್ರೆ 19 ತೊಗೊಳ್ಳೋಣ. ಇಲ್ಲಿ ಲಾಸ್ಟ್ ಡೇ ಇದೆ 2023ನೇ ತೊಗೊಳ್ಳೋಣ. ನೆಕ್ಸ್ಟ್ ಈ ಕಡೆ ಏನಂತಂದ್ರೆ BY ಬೇಸ್ ಇಯರ್, ಇದು PY ಪ್ರೆಸೆಂಟ್ ಇಯರ್. ಈಗ ಒಂದು ಈ ವಾಟರ್ ಬಾಟಲ್ ತೊಗೊಳ್ಳೋಣ. ಈ ವಾಟರ್ ಬಾಟಲ್ ಏನಂತಂದ್ರೆ 2012ರಲ್ಲಿ 10 ರೂಪಾಯಿ ಇದರ ಬೆಲೆ ಇತ್ತು. ಎಷ್ಟು? 10 ರೂಪಾಯಿ. ಅವಾಗ ಎಷ್ಟು? 20 ಏನಂತಂದ್ರೆ ವಾಟರ್ ಬಾಟಲ್ಗಳು ಉತ್ಪಾದನೆ ಆದವು. ಈಗ ಬೇಸ್ ನಾವೇನಂತಂದ್ರೆ ಪ್ರೆಸೆಂಟ್ ಇಯರ್ ಒಳಗೆ ನೋಡೋಣ. ಈಗ ಯಾವ ಇಯರ್? ಪ್ರೆಸೆಂಟ್ ಇಯರ್. ಇದು ಬೇಸ್ ಇಯರ್. ಈ ಪ್ರೆಸೆಂಟ್ ಇಯರ್ ಒಳಗೆ ಏನೇನಿತ್ತು ನೋಡೋಣ. ಈಗ ಎಷ್ಟು? 10 ರೂಪಾಯಿ ಇತ್ತು. ಎಷ್ಟು ಬಾಟ್ಲಿಗಳನ್ನು ಉತ್ಪಾದನೆ ಮಾಡೀವಿ? 20 ಬಾಟ್ಲಿಗಳನ್ನು ಉತ್ಪಾದನೆ. 10 20 ಎಷ್ಟಾಗ್ತದ? 200 ರೂಪಾಯಿ ಆಯಿತು. ಎಷ್ಟು ರೂಪಾಯಿ ಆಯಿತು? 200 ರೂಪಾಯಿ. ನೆಕ್ಸ್ಟ್ 2019ರಲ್ಲಿ ಬಾಟ್ಲಿ ಬೆಲೆ ಆಯಿತು ಎಷ್ಟು ಅಂತಂದ್ರೆ 15 ರೂಪಾಯಿ ಆಯಿತು. ಅವಾಗ 15 ಬಾಟ್ಲಿಗಳನ್ನು ಉತ್ಪಾದನೆ ಮಾಡೀವಿ. 15 ಎಷ್ಟು? 15 150 225 ರೂಪಾಯಿ ಆಯಿತು. 225. 2023ರಲ್ಲಿ ಬಾಟ್ಲಿ ರೇಟ್ ಆಯಿತು 20 ರೂಪಾಯಿ.
ಅವಾಗ 12 ಬಾಟ್ಲಿಗಳನ್ನು ಉತ್ಪಾದನೆ ಮಾಡೀವಿ. ಎಷ್ಟಾಯಿತು ಅಂತಂದರೆ 240 ರೂಪಾಯಿ ಆಯಿತು. ಈ ಥರ ಹಣದುಬ್ಬರನ್ನು ಅಳತೆ ಮಾಡುವಂತಿದ್ರೆ ಇದನ್ನು ಏನಂತ ಕರಿತೀವಿ? ಪ್ರಸ್ತುತ ವರ್ಷದಲ್ಲಿ ಹಣದುಬ್ಬರದ ಅಳತೆ ಅಂತ ಕರೀತಾರೆ. ಯಾವ ವರ್ಷ? ಪ್ರಸ್ತುತ ವರ್ಷದಲ್ಲಿ ಹಣದುಬ್ಬರದ ಅಳತೆ. ಯಾವ ವರ್ಷದಲ್ಲಿ? ಪ್ರಸ್ತುತ ವರ್ಷದಲ್ಲಿ ಹಣದುಬ್ಬರದ ಅಳತೆ. ಈಗ ಹಣದುಬ್ಬರವನ್ನು ಅಳತೆ ಮಾಡಲು ಭಾರತದಲ್ಲಿ ಪ್ರಸ್ತುತ ಬಳಸುವಂಥ ಪ್ರಸ್ತುತ ವರ್ಷ ಏನಿದೆ ಅಂತಂದ್ರೆ 2023-24 ಪ್ರಸ್ತುತ ವರ್ಷ ಇದೆ ನಮ್ಮ ಭಾರತದಲ್ಲಿ. ಈಗ ಈ ಕಡೆ ಬಿ ವಾಯು ಒಳಗೆ ನೋಡೋಣ. ಈಗ ಬೇಸ್ ಇಯರ್ ಯಾವುದಿದೆ ನಮ್ಮದು? ಈಗ ಪ್ರೆಸೆಂಟ್ ಏನಂತಂದ್ರೆ ಬೇಸ್ ಇಯರ್ ನಮ್ದು ಏನಂತಂದ್ರೆ 12 ಇದೆ. 2012 ಸೇಮ್ 200 ರೂಪಾಯಿ ಆಯಿತು. ಎಷ್ಟು? 200 ರೂಪಾಯಿ ಆಯಿತು. ನೆಕ್ಸ್ಟ್ 2019 ಎಷ್ಟು ಬಾಟ್ಲಿಗಳು? 15. ಬಟ್ ರೇಟ್ ನಾವು ಯಾವ್ದು ತೊಗೊಳ್ಬೇಕು? 10 ತೊಗೊಳ್ಬೇಕು. ಬೇಸ್ ಇಯರ್ ಒಳಗೆ ಯಾವುದಿತ್ತು ಅದೇ ತೊಗೊಳ್ಬೇಕು. 15 150 ರೂಪಾಯಿ ಆಯಿತು. ಎಷ್ಟು? 150. ನೆಕ್ಸ್ಟ್ 2023 ಎಷ್ಟು ಬಾಟ್ಲು? 12 ಬಾಟ್ಲು. 12 ಬಾಟ್ಲು ರೇಟ್ ಯಾವ್ದು ತೊಗೊಳ್ಬೇಕು? 10 ತೊಗೊಳ್ಬೇಕು. ಯಾಕಂದ್ರೆ ಬೇಸ್ ಇಯರ್ ಒಳಗೆ ಯಾವುದಿದೆ ಅದು ತೊಗೊಳ್ಬೇಕು. 12 120. ಈ ಥರ ಏನಂತಂದ್ರೆ ಹಣದುಬ್ಬರವನ್ನು ಅಳತೆ ಮಾಡುವಂತಿದ್ರೆ ಇದನ್ನೇ ಏನಂತ ಕರಿತೀವಿ ನಾವು? ಬೇಸ್ ಇಯರಲ್ಲಿ ಹಣದುಬ್ಬರದ ಅಳತೆ ಅಂತ ಕರಿತೀವಿ. ಈಗ ಹಣದುಬ್ಬರವನ್ನು ಅಳತೆ ಮಾಡಬೇಕಂದ್ರೆ ಈ ಥರ ಅಳತೆ ಮಾಡಬೇಕಂದ್ರೆ ಹಣದುಬ್ಬರವನ್ನು ಈಗ ಬೇಸ್ ಇಯರ್ ಯಾವ್ದು ತೊಗೊಳ್ತಿದ್ದೀವಿ? 2012 ಏನಂತಂದ್ರೆ ಪ್ರಸ್ತುತ ಏನಂತಂದ್ರೆ ಬೇಸ್ ಇಯರ್ ಇದೆ. ಹಣದುಬ್ಬರವನ್ನು ಅಳತೆ ಮಾಡಲು ಇರುವಂಥ ಬೇಸ್ ಇಯರ್. ಮೊದಲ ಭಾರತದಲ್ಲಿ ಹಣದುಬ್ಬರವನ್ನು ಅಳತೆ ಮಾಡೋಕೆ ಏನಂತಂದ್ರೆ 2019 ಭಾರತದಲ್ಲಿ 2019 ಭಾರತದಲ್ಲಿ ಹಣದುಬ್ಬರವನ್ನು ಅಳತೆ ಮಾಡಲು ಹಣದುಬ್ಬರವನ್ನು ಅಳತೆ ಮಾಡಲು ಏನಂತಂದ್ರೆ ಸಗಟು ಬೆಲೆ ಸೂಚ್ಯಾಂಕವನ್ನು ಬಳಸ್ತಿದ್ರು. ಯಾವುದು? WPI ಅಂತೇಳಿ ಬರೆದು ಬಿಡ್ತೀನಿ. ಅಂತಂದ್ರೆ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಅನ್ನು ಬಳಸ್ತಿದ್ರು. ಬಟ್ 2019 ಒಂದು ಸಮಿತಿ ನೇಮಕ ಮಾಡ್ತಾರೆ, ಉರ್ಜಿತ್ ಪಟೇಲ್ ಸಮಿತಿ ಅಂತ. ಉರ್ಜಿತ್ ಪಟೇಲ್ ಯಾರು ಇವ್ರು ಗೊತ್ತಾ? RBIನ 24ನೇ ಗವರ್ನರ್. ಉರ್ಜಿತ್ ಪಟೇಲ್ ಸಮಿತಿಯನ್ನು ನೇಮಕ ಮಾಡಿದ್ದು ಯಾವಾಗ ಅಂತ ಕೇಳಿದ್ರೆ 2019. ಈ ಸಮಿತಿಯ ಶಿಫಾರಸ್ಸಿನಂತೆ ಭಾರತದಲ್ಲಿ ಹಣದುಬ್ಬರವನ್ನು ಅಳತೆ ಮಾಡಲು ಬಳಸಲಾಗುತ್ತಿದ್ದ WPI ಟು WPIಯಿಂದ CPI ಏನು ಮಾಡಲಾಯಿತು? ವರ್ಗಾವಣೆ ಮಾಡಲಾಯಿತು. ಈಗ ಪ್ರಸ್ತುತ ನಿಮಗೆ ಭಾರತದಲ್ಲಿ ಹಣದುಬ್ಬರವನ್ನು ಅಳತೆ ಮಾಡಲು ಬಳಸುವಂಥ ಮಾನ ಯಾವುದು ಅಂತ ಕೇಳಿದ್ರೆ CPI, ಗ್ರಾಹಕ ಬೆಲೆ ಸೂಚ್ಯಂಕ ಅಂತೇಳಿ ಹಾಕಬೇಕು. ಗ್ರಾಹಕ ಬೆಲೆ ಸೂಚ್ಯಂಕವನ್ನು ಬಳಸಲಾಗುವುದು. ಸೂಚ್ಯಂಕ ಎಂಥ ಸೂಚ್ಯಂಕವನ್ನು ಬಳಸ್ತಾರೆ? ಗ್ರಾಹಕ ಬೆಲೆ ಸೂಚ್ಯಂಕ. ಮೊದಲು ಯಾವುದು ಬಳಸ್ತಿದ್ರು? ಸಗಟು ಬೆಲೆ ಸೂಚ್ಯಂಕ. ಯಾಕೆ ಪರಿವರ್ತನೆ ಮಾಡ್ತಾರೆ ಅಂತಂದ್ರೆ ಹೋಲ್ಸೇಲ್ ರೇಟಲ್ಲಿ ಏನಂತಂದ್ರೆ ಇನ್ಫ್ಲೇಷನ್ ಆಗೋದು ಅಂತಿಮವಾಗಿ ಕನ್ಸ್ಯೂಮರಿಗೆ ಅಪ್ಲೈ ಆಗಂಗಿಲ್ಲ. ಅದು ಗ್ರಾಹಕರು ಅಂತಿಮವಾಗಿ ಸಿಗುವಂಥ ಬೆಲೆಯಲ್ಲಿ ನಾವು ಇನ್ಫ್ಲೇಷನನ್ನು ಮೇಜರ್ ಮಾಡೋಣ ಅಂತೇಳಿ ಏನಂತಂದ್ರೆ ಈಗ ಪ್ರೆಸೆಂಟ್ ನಮ್ಮ ಭಾರತದಲ್ಲಿ ಗ್ರಾಹಕ ಬೆಲೆ ಸೂಚ್ಯಂಕವನ್ನು ಬಳಸ್ತಾ ಇದ್ದಾರೆ ಹಣದುಬ್ಬರವನ್ನು ಅಳತೆ ಮಾಡಲು. ಇದರೊಳಗೆ ಮತ್ತೆ 4 ವಿಧಗಳು ಬರ್ತವೆ. ಇದರೊಳಗೆ ಗ್ರಾಹಕ ಬೆಲೆ ಸೂಚ್ಯಂಕದಲ್ಲಿ ಏನಂತಂದ್ರೆ 4 ವಿಧಗಳು. ಗ್ರಾಹಕ ಬೆಲೆ ಸೂಚ್ಯಂಕದಲ್ಲಿ 4 ವಿಧಗಳು. 4 ವಿಧಗಳು ಯಾವ್ಯಾವ ಇದಾವೆ ಅಂತಂದ್ರೆ, ಒಂದನೇದು ಔದ್ಯಮಿಕ ಕಾರ್ಮಿಕರ ಗ್ರಾಹಕ ಬೆಲೆ ಸೂಚ್ಯಂಕ. ಔದ್ಯಮಿಕ ಕಾರ್ಮಿಕರ ಗ್ರಾಹಕ ಬೆಲೆ ಸೂಚ್ಯಂಕ. ಕಾರ್ಮಿಕರ ಗ್ರಾಹಕ ಬೆಲೆ ಸೂಚ್ಯಂಕ. ಇಂಗ್ಲಿಷ್ ಒಳಗೆ ಏನಂತ ಕರಿತೀವಿ ಇದನ್ನ ಅಂತಂದ್ರೆ ಇಂಡಸ್ಟ್ರಿಯಲ್ ಲೇಬರ್ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್. ಇಂಡಸ್ಟ್ರಿಯಲ್ ಲೇಬರ್ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್. CPI ಅಂತಂದ್ರೆ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್. ಎರಡನೇದು ಯಾವುದು ಬರುತ್ತೆ ಅಂತಂದ್ರೆ ಕೃಷಿ ಕಾರ್ಮಿಕರ ಗ್ರಾಹಕ ಬೆಲೆ ಸೂಚ್ಯಂಕ. ಕೃಷಿ ಕಾರ್ಮಿಕರ
ಕಾರ್ಮಿಕರ ಗ್ರಾಹಕ ಬೆಲೆ ಸೂಚ್ಯಂಕ, ಅಗ್ರಿಕಲ್ಚರ್ ಲೇಬರ್ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಮೂರನೇದು ಗ್ರಾಮೀಣ ಕಾರ್ಮಿಕರ ಗ್ರಾಹಕ ಬೆಲೆ ಸೂಚ್ಯಂಕ, ಯಾವುದು ರೂರಲ್ ಲೇಬರ್ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್. ಲಾಸ್ಟ್ ಒನ್ ಗ್ರಾಮೀಣ ಮತ್ತು ನಗರ ಕಾರ್ಮಿಕರ ಗ್ರಾಹಕ ಬೆಲೆ ಸೂಚ್ಯಂಕ, ರೂರಲ್ ಆ್ಯಂಡ್ ಅರ್ಬನ್ ಲೇಬರ್ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್. ಹಾಗಾದ್ರೆ ಈಗ ಹಂಗಂದ್ರೆ ಏನ್ರಿ ಇದು ಅರ್ಥ ಆಗ್ಲಿಲ್ಲ ಸರ್. ಔದ್ಯಮಿಕ ಕಾರ್ಮಿಕರು ಅಂತಂದ್ರ ಕೈಗಾರಿಕೆಗಳಲ್ಲಿ ಬಳಸುವಂತ ಸಾಮಗ್ರಿಗಳ ಬೆಲೆಯಲ್ಲಿ ಏರಿಕೆ ಮತ್ತು ಇಳಿಕೆ, ಬೆಲೆಯಲ್ಲಿ ಏರಿಕೆ ಮತ್ತು ಇಳಿಕೆ ಆಗುವುದರ ಮಾಪನವಾಗಿ ಎಲ್ಲಿ ಇಂಡಸ್ಟ್ರೀಸ್ ಗಳಲ್ಲಿ ಬಳಸುವಂಥ ರಾ ಮೆಟೀರಿಯಲ್ಸ್ ಆಗಬಹುದು, ಮಿಷನರಿ ಪಾರ್ಟ್ಸ್ಗಳಾಗಿರ್ಬೋದು, ಮತ್ತು ಕೈಗಾರಿಕೆಗಳಲ್ಲಿ ಕೆಲಸ ಮಾಡುತ್ತಿರುವಂಥ ಕಾರ್ಮಿಕರ ವೇತನದಲ್ಲಿ ವೇರಿಯೇಷನ್ ಆಗಬಹುದು. ಇವುಗಳಲ್ಲಿ ಎಲ್ಲದರ ಮಾಪನವಾಗಿ ಯಾವುದನ್ನು ಬಳಸ್ತಾ ಇವ ಅಂತಂದ್ರೆ ಔದ್ಯಮಿಕ ಅಂದ್ರೆ ಒಂದೇ, ಕೈಗಾರಿಕಾ ಕಾರ್ಮಿಕ ಅಂದ್ರೆ ಒಂದೇ, ತಯಾರಿಕಾ ಕಾರ್ಮಿಕ ಅಂತಂದ್ರೆ ಒಂದೇ. ಹಂಗಾರ ಕ್ವಶನ್ಸ್ ಕೇಳಬಹುದು ಅವ್ರು. ಇಂಗ್ಲೀಷ್ ಒಳಗೆ ಇಂಡಸ್ಟ್ರಿಯಲ್ ಲೇಬರ್ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂತ ಕರಿತೀವಿ. ಇನ್ನು ಕೃಷಿ ಕಾರ್ಮಿಕರ ಗ್ರಾಹಕ ಬೆಲೆ ಸೂಚ್ಯಂಕ, ಕೃಷಿಯಲ್ಲಿ ಸರಕುಗಳ ಬೆಲೆಯಲ್ಲಿ ಏರಿಕೆ ಮತ್ತು ಇಳಿಕೆ ಆಗುವುದರ ಮಾಪನವಾಗಿ ಮತ್ತು ಕೃಷಿ ಕಾರ್ಮಿಕರ ಕೂಲಿಯ ದರದಲ್ಲಿ ಏರಿಕೆ ಮತ್ತು ಇಳಿಕೆ ಆಗುವುದರ ಮಾಪನವಾಗಿ ಇದನ್ನು ಬಳಸ್ತಾರೆ. ಸೇಮ್ ಇವುಗಳು ಕೂಡ ಏನಂದ್ರೆ ಹಿಂಗೆ ನಿಮ್ಮ ಕ್ವಶನ್ಸ್ ಏನು ಕೇಳ್ತಾರೆ ಅಂತಂದ್ರೆ ಈ ಮೊದಲ 3 ಸೂಚ್ಯಾಂಕವನ್ನು ಔದ್ಯಮಿಕ ಕಾರ್ಮಿಕ, ಕೃಷಿ ಕಾರ್ಮಿಕ ಮತ್ತು ಗ್ರಾಮೀಣ ಕಾರ್ಮಿಕರ ಗ್ರಾಹಕ ಬೆಲೆ ಸೂಚ್ಯಂಕವನ್ನು ಅಳತೆ ಮಾಡೋರು ಯಾರು ಮತ್ತು ಗ್ರಾಮೀಣ ಮತ್ತು ನಗರ ಕಾರ್ಮಿಕರ ಗ್ರಾಹಕ ಬೆಲೆ ಸೂಚ್ಯಂಕವನ್ನು ಅಳತೆ ಮಾಡೋರು ಯಾರು ಅಂತ ಕೇಳ್ತಾರೆ ನಿಮಗೆ. ನೋಡ್ರಿ ಇಲ್ಲೇ ನಿಮಗೆ ಫೋಕಸ್ ಮಾಡೋದು. ನಿಮಗೆ ಮೊದಲ 3 1ರಿಂದ 3ನೇ ಸೂಚ್ಯಂಕವನ್ನು ಯಾವ 3 ಸೂಚ್ಯಂಕಗಳು ಅರ್ಥ ಆಗ್ತಾ ಇದೆನಾ? ನೋಡ್ರಿ, ಇಂಡಸ್ಟ್ರಿಯಲ್ ಲೇಬರ್ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್, ಅಗ್ರಿಕಲ್ಚರ್ ಲೇಬರ್ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಆ್ಯಂಡ್ ರೂರಲ್ ಲೇಬರ್ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅನ್ನ ಮೆಜರ್ ಮಾಡಿ ಬಿಡುಗಡೆ ಮಾಡೋರು ಯಾರಿರ್ತಾರೆ ಅಂತಂದ್ರೆ ಲೇಬರ್ ಬ್ಯೂರೋ ಆಫ್ ಸಿಮ್ಲಾ. ಯಾರು? ಲೇಬರ್ ಬ್ಯೂರೋ ಆಫ್ ಸಿಮ್ಲಾದವರು ಅಳತೆ ಮಾಡಿ ಬಿಡುಗಡೆ ಮಾಡ್ತಾರೆ. ಯಾವ ಬ್ಯೂರೋ ಆಫ್ ಸಿಮ್ಲಾ? ಲೇಬರ್ ಬ್ಯೂರೋ ಆಫ್ ಸಿಮ್ಲಾ. ಕಾರ್ಮಿಕ ಬ್ಯೂರೋ ಆಫ್ ಸಿಮ್ಲಾದವ್ರು ಏನಂತಂದ್ರೆ ಅಳತೆ ಮಾಡಿ ಬಿಡುಗಡೆ ಮಾಡ್ತಾರೆ. ನೆಕ್ಸ್ಟ್ ಅದಾದ ನಂತರ 4ನೇದು ಬಿಡುಗಡೆ ಮಾಡೋರು ಯಾರು? 4ನೇದು ಏನಂದ್ರೆ ಮೊದಲ CSO ಮಾಡ್ತಿತ್ತು. 4ನೇದು ಯಾವುದು ಅಂತಂದ್ರೆ ಗ್ರಾಮೀಣ ಮತ್ತು ನಗರ ಕಾರ್ಮಿಕರ ಗ್ರಾಹಕ ಬೆಲೆ ಸೂಚ್ಯಂಕವನ್ನು 4ನೇದು ಯಾರು? CSOದವರು ಅಳತೆ ಮಾಡ್ತಿದ್ರು. ಬಟ್ CSO ಇಲ್ಲ ಅಂತೇಳಿ ಮೊನ್ನೆ ಕ್ಲಾಸಲ್ಲಿ ಹೇಳಿನಿ. ಸೊ ಈಗ ಪ್ರಸ್ತುತ 4ನೇದು ಅಳತೆ ಮಾಡಿ ಬಿಡುಗಡೆ ಮಾಡೋರು ಯಾರಿರ್ತಾರೆ ಅಂದ್ರೆ NSO ಅಂತಂದ್ರೆ ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ದವರು ಅಳತೆ ಮಾಡಿ ಬಿಡುಗಡೆ ಮಾಡ್ತಾರೆ. ಯಾರು? ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ದವರು ಅಳತೆ ಮಾಡ್ತಾರೆ. 4ನೇದು ಸರಿನಾ? ಇವು ಏನಂತಂದ್ರೆ ಇಷ್ಟು ಗೊತ್ತಿರಲಿ. ನೆಕ್ಸ್ಟ್, ಗ್ರಾಹಕ ಬೆಲೆ ಸೂಚ್ಯಂಕದಲ್ಲಿ ಅತಿ ಹೆಚ್ಚು ತೂಕ ಅಥವಾ ವೇಟೇಜ್ ಇರುವಂಥ ಸರಕು ಯಾವುದು? ಗ್ರಾಹಕ ಬೆಲೆ ಸೂಚ್ಯಂಕದಲ್ಲಿ ಅತಿ ಹೆಚ್ಚು ತೂಕ ಇರುವ ಸರಕು. ಯಾವ ಸರಕನ್ನು ಜನರು ಅತಿ ಹೆಚ್ಚು ಏನಂತಂದ್ರೆ ಖರೀದಿ ಮಾಡ್ತಾರೆ, ಯಾವುದು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಗ್ರಾಹಕ ಬೆಲೆ ಸೂಚ್ಯಂಕದಲ್ಲಿ, ಅದಕ್ಕೇನಂತಂದ್ರೆ ನೋಡೋಣ ಅಂತ ವೇಟೇಜ್ ಅಂತ ಹೇಳ್ತೀವಿ. ಅದನ್ನು 1ನೇದು ಆಹಾರ. ನಾವು ಹುಟ್ಟಿದಾಗ ಏನಂತಂದ್ರೆ ಸಾಯೋವರೆಗೂ ಅತಿ ಹೆಚ್ಚು ಖರ್ಚು ಮಾಡೋದು ತಿನ್ನಕ್ಕೆ ಆಹಾರಕ್ಕೆ ಖರ್ಚು ಮಾಡ್ತೀವಿ. 50% ಏನಂತಂದ್ರೆ ಆಹಾರಕ್ಕೆ ವೇಟೇಜ್ ಇದೆ. ಎರಡನೇದು ಇಂಧನ ಮತ್ತು ಶಕ್ತಿ ಪದಾರ್ಥ ಖರ್ಚು ಮಾಡ್ತೀವಿ. ಇಂಧನ ಮತ್ತು ಶಕ್ತಿಯ ಪದಾರ್ಥ ಯಾವುದು? ಇಂಧನ ಮತ್ತು ವಿದ್ಯುತ್ ಶಕ್ತಿಗೆ ಖರ್ಚು ಮಾಡ್ತೀವಿ. ಯಾವ ಶಕ್ತಿ? ವಿದ್ಯುತ್ ಶಕ್ತಿಗೆ ಖರ್ಚು ಮಾಡ್ತೀವಿ. ಇಂಧನ ಮತ್ತು ವಿದ್ಯುತ್ ಶಕ್ತಿಗೆ ಖರ್ಚು ಮಾಡ್ತೀವಿ. ಇಂಧನ ಮತ್ತು ವಿದ್ಯುತ್ ಶಕ್ತಿಗೆ ಎಷ್ಟು ಖರ್ಚು ಮಾಡ್ತೀವಿ ಅಂತಂದ್ರೆ 10% ಖರ್ಚು ಮಾಡ್ತೀವಿ. ನೆಕ್ಸ್ಟ್, ಮನೆಗೆ ಬಳಸುವಂಥ ಸಾಮಗ್ರಿಗಳಿಗೆ ಏನಂತಂದ್ರೆ 10% ಖರ್ಚು ಮಾಡ್ತೀವಿ. ಮನೆಗೆ ಎಷ್ಟು? 10% ಖರ್ಚು ಮಾಡ್ತೀವಿ. ನೆಕ್ಸ್ಟ್, ಬಟ್ಟೆಗೆ ಖರ್ಚು ಮಾಡ್ತೀವಿ ಎಷ್ಟು ಅಂತಂದ್ರೆ 5% ಖರ್ಚು ಮಾಡ್ತೀವಿ.
ಬಟ್ಟೆ ಮೇಲೆ ಜಾಸ್ತಿ ಖರ್ಚು ಮಾಡೋಂಗಿಲ್ಲ ಜನ, ಎಲ್ಲೋ ಒಬ್ಬರು ಜಾಸ್ತಿ ಕ್ರೇಜ್ ಇದ್ದವ್ರು ತೊಗೊಳ್ತಾರೆ. ನೆಕ್ಸ್ಟ್ ಇತರೆ ಎಷ್ಟು ಅಂತಂದರೆ 25. ಇತರೆ ಒಳಗೆ ನೀವು ಎಣ್ಣೆ ಬಂತು, ಮೇಕಪ್ ಸೆಟ್ ಬಂತು, ಎಲ್ಲನೂ ಬಂತು ಇತರೆ ಅಂತ. ಒಟ್ಟು ಎಷ್ಟಾಯಿತು? 100 ಆಯಿತು. ಗ್ರಾಹಕ ಬೆಲೆ ಸೂಚ್ಯಂಕದಲ್ಲಿ ಅತಿ ಹೆಚ್ಚು ತೂಕ ಇರುವ ಸರಕುಗಳು ಯಾವುದಿದೆ ನೋಡ್ರಿ. ಎಲ್ಲರೂ ಜರ್ನಿ ಮಾಡಿದಾಗ ನೋಡ್ರಿ, ತಿಂತಾರೆ ಮಂದಿ, ತಿಂತಾನೆ ಇರ್ತಾರೆ. 50, 60, 70, 70, 30, 100 ಏನಂತಂದ್ರೆ ವೇಟೇಜ್. ಗ್ರಾಹಕ ಬೆಲೆ ಸೂಚ್ಯಂಕದಲ್ಲಿ ಅತಿ ಹೆಚ್ಚು ತೂಕ ಅಥವಾ ವೇಟೇಜ್ ಇರುವಂಥ ಸರಕು ಯಾವುದು ಅಂತ ಕೇಳಿದ್ರೆ ಆಹಾರ. ಗ್ರಾಹಕ ಬೆಲೆ ಸೂಚ್ಯಂಕದಲ್ಲಿ ಅತಿ ಕಡಿಮೆ ವೇಟೇಜ್ ಇರುವಂಥ ಗೂಡ್ಸ್ ಯಾವುದಿದೆ ಅಂತ ಕೇಳಿದ್ರೆ ಕ್ಲೋತ್ಸ್ ಅಂತಂದ್ರೆ ಬಟ್ಟೆ. ಬಟ್ಟೆಗಳು. ನೆಕ್ಸ್ಟ್ ಸಗಟು ಬೆಲೆ ಸೂಚ್ಯಂಕ ಯಾವುದು? ಸಗಟು ಬೆಲೆ ಸೂಚ್ಯಂಕ. ಈಗ ನೀವು ಏನು ಕಮೆಂಟ್ ಮಾಡಬೇಕು ನನಗಂತಂದ್ರೆ ನೀವು ಕಮೆಂಟ್ ಮಾಡಿರಿ. ನಿಮ್ಗೆ ಗೊತ್ತಾಗಲಿಲ್ಲ ಅಂದ್ರೆ ಗ್ರೂಪ್ ಒಳಗೆ ನಾನೇ ಹಾಕ್ತೀನಿ. ರಾಜ್ಯದಲ್ಲಿ ಹಣದುಬ್ಬರವನ್ನು ಅಳತೆ ಮಾಡೋರು ಯಾರು? ರಾಜ್ಯದಲ್ಲಿ ಹಣದುಬ್ಬರವನ್ನು ಅಳತೆ ಮಾಡೋರು ಯಾರು ಇರ್ತಾರೆ? ದುಬ್ಬರವನ್ನು ಅಳತೆ ಮಾಡೋರು ಯಾರು? ಯಾರು ಅಳತೆ ಮಾಡ್ತಾರೆ ಅಂತೇಳಿ ನನಗೆ ಕಮೆಂಟ್ ಮಾಡಬೇಕು ನೀವು. ರಾಜ್ಯದಲ್ಲಿ ಯಾರು ಹಣದುಬ್ಬರವನ್ನು ಅಳತೆ ಮಾಡ್ತಾರೆ? ಸರಿನಾ? ನೆಕ್ಸ್ಟ್ ಸಗಟು ಬೆಲೆ ಸೂಚ್ಯಂಕ. ಎರಡನೇದು ಯಾವ ಬೆಲೆ ಸೂಚ್ಯಂಕ? ಸಗಟು ಬೆಲೆ ಸೂಚ್ಯಂಕ. ಸಗಟು ಬೆಲೆ ಸೂಚ್ಯಂಕ. ಯಾವ ಬೆಲೆ ಸೂಚ್ಯಂಕ? ಸಗಟು ಬೆಲೆ ಸೂಚ್ಯಂಕ. ಏನ್ರಿ ಇದು ಸಗಟು ಬೆಲೆ ಸೂಚ್ಯಂಕ? ನೋಡೋಣ ಈಗ. ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ WPI. ಸಗಟು ಸರಕುಗಳ ಬೆಲೆಯಲ್ಲಿ, ಹೋಲ್ಸೇಲ್ ಸರಕುಗಳ ಬೆಲೆಯಲ್ಲಿ ಅಥವಾ ಸಗಟು ಸರಕುಗಳ ಬೆಲೆಯಲ್ಲಿ, ಸಗಟು ಸರಕುಗಳ ಬೆಲೆಯಲ್ಲಿ ಏರಿಕೆ ಮತ್ತು ಇಳಿಕೆ ಆಗುವುದರ ಮಾಪನವಾಗಿ, ಸಗಟು ಸರಕುಗಳ ಬೆಲೆಯಲ್ಲಿ ಏರಿಕೆ ಮತ್ತು ಇಳಿಕೆ ಆಗುವುದರ ಮಾಪನವಾಗಿ ಸಗಟು ಬೆಲೆ ಸೂಚ್ಯಂಕವನ್ನು ಬಳಸಲಾಗ್ತದೆ. ನೆಕ್ಸ್ಟ್ ಸಗಟು ಬೆಲೆ ಸೂಚ್ಯಂಕವನ್ನು ಪ್ರತಿ ವಾರ ಅಳತೆ ಮಾಡಿ ಬಿಡುಗಡೆ ಮಾಡಲಾಗ್ತದೆ. ಇದನ್ನು ಪ್ರತಿ ವಾರ ಅಳತೆ ಮಾಡಿ ಏನು ಮಾಡಲಾಗುತ್ತದೆ ಅಂದ್ರೆ ಬಿಡುಗಡೆ ಮಾಡಲಾಗುತ್ತದೆ. ಹೆಂಗೆ ಬಿಡುಗಡೆ ಮಾಡ್ತಾರೆ? ಪ್ರತಿ ವಾರ ಏನಂತಂದ್ರೆ ಸಗಟು ಬೆಲೆ ಸೂಚ್ಯಂಕವನ್ನು ಅಳತೆ ಮಾಡಿ ಬಿಡುಗಡೆ ಮಾಡ್ತಾರೆ. ನಮ್ಮ ಭಾರತದಲ್ಲಿ ಸಗಟು ಬೆಲೆ ಸೂಚ್ಯಂಕವನ್ನು ಭಾರತದಲ್ಲಿ WPI ಅನ್ನು 1939 ಇಂದ ಸತತವಾಗಿ ಏನಂತಂದ್ರೆ ಸತತವಾಗಿ ಅಳತೆ ಮಾಡಿ ಬಿಡುಗಡೆ ಮಾಡಲಾಗುತ್ತಿದೆ. ಯಾವಾಗಿಂದ? 1939 ಇಂದ ಸತತವಾಗಿ ಸಗಟು ಬೆಲೆ ಸೂಚ್ಯಂಕವನ್ನು ಅಳತೆ ಮಾಡಿ ಏನಂತಂದ್ರೆ ಬಿಡುಗಡೆ ಮಾಡಲಾಗ್ತಿದೆ. ಆದರೆ ಏನಂತಂದ್ರೆ 1947 ಇಂದ WPI ಅನ್ನು ಲಿಖಿತ ರೂಪದಲ್ಲಿ ಅಳತೆ ಮಾಡಿ ಬಿಡುಗಡೆ ಮಾಡಲಾಗ್ತದೆ. ಅಳತೆ ಮಾಡಿ ಯಾವ ರೂಪದಲ್ಲಿ? ಲಿಖಿತ ರೂಪದಲ್ಲಿ ಇದನ್ನು ಏನಂತಂದ್ರೆ ಅಳತೆ ಮಾಡಿ ಬಿಡುಗಡೆ ಮಾಡಲಾಗ್ತಿದೆ. ಯಾವುದನ್ನ? ಸಗಟು ಬೆಲೆ ಸೂಚ್ಯಂಕ. ಮೊದಲು 1939 ಇಂದ ಬಿಡುಗಡೆ ಮಾಡ್ತಿದ್ರು, ಅಳತೆ ಮಾಡಿ ಬಿಡುಗಡೆ ಮಾಡ್ತಿದ್ರು. ಬಟ್ ಪ್ರಾಪರ್ಲಿ ಡಾಟಾಸನ್ನು ಏನಂತಂದ್ರೆ ಸಂಗ್ರಹ ಮಾಡಿ ಇಡ್ತಿರ್ಲಿಲ್ಲ. ಬಟ್ ಏನಂತಂದ್ರೆ 1947 ಇಂದ ಸತತವಾಗಿ ಸಗಟು ಬೆಲೆ ಸೂಚ್ಯಂಕವನ್ನು ಏನಂತಂದ್ರೆ ಲಿಖಿತ ರೂಪದಲ್ಲಿ ಏನಂತಂದ್ರೆ ಬರೆದಿಡುವಂಥ ಕೆಲಸವನ್ನು ಮಾಡಲಾಗ್ತಿದೆ. ನೆಕ್ಸ್ಟ್ ಎಲ್ಲಿ ನೋಡ್ರಿ, RBI ತನ್ನ ಹಣಕಾಸಿನ ನೀತಿಯನ್ನು, RBI ತನ್ನ ಮಾನಿಟರಿ ಪಾಲಿಸಿಯನ್ನು, RBI ತನ್ನ ಹಣಕಾಸಿನ ನೀತಿಯನ್ನು, ಯಾವ ನೀತಿಯನ್ನು? RBI ತನ್ನ ಹಣಕಾಸಿನ ನೀತಿಯನ್ನು ಮತ್ತೆ ನೆಕ್ಸ್ಟ್ ಏನಂತಂದ್ರೆ ಕೇಂದ್ರ ಹಣಕಾಸು ಸಚಿವಾಲಯ ತನ್ನ ಕೋಶೀಯ ನೀತಿಯನ್ನು ಈ WPI ಆಧಾರದ ಮೇಲೆ ಅಳತೆ ಮಾಡುತ್ತೆ. ಯಾವುದರ ಆಧಾರದ ಮೇಲೆ? ಕೋಶೀಯ ನೀತಿ ಮತ್ತು ಯಾವ ನೀತಿಯನ್ನು? ಮಾನಿಟರಿ ಪಾಲಿಸಿ ಮತ್ತು ಫಿಸ್ಕಲ್ ಪಾಲಿಸಿಯನ್ನು
RBI ಮಾನಿಟರಿ ಪಾಲಿಸಿ, ಯೂನಿಯನ್ ಮಿನಿಸ್ಟ್ರಿ ಆಫ್ ಫಿನಾನ್ಸ್ ಏನಂತಂದ್ರೆ ಫಿಸ್ಕಲ್ ಪಾಲಿಸಿಯನ್ನು, ಫಿಸ್ಕಲ್ ಪಾಲಿಸಿ ಮುಂದೆ ಬರುತ್ತೆ, ನಾನು ಬಜೆಟ್ ಹೇಳುವಾಗ ಹೇಳ್ತೀನಿ. ಫಿಸ್ಕಲ್ ಪಾಲಿಸಿಯನ್ನು ಈ ಸಗಟು ಬೆಲೆ ಸೂಚ್ಯಂಕದ ಆಧಾರದ ಮೇಲೆ, ಸಗಟು ಬೆಲೆ ಸೂಚ್ಯಂಕದ ಆಧಾರದ ಮೇಲೆ, ಸೂಚ್ಯಂಕದ ಆಧಾರದ ಮೇಲೆ ಅಳತೆ ಮಾಡಿ ಬಿಡುಗಡೆ ಮಾಡುತ್ತದೆ. ಇದು ನೆನಪಿರಬೇಕು. ನೆಕ್ಸ್ಟ್, ಈ ಸಗಟು ಬೆಲೆ ಸೂಚ್ಯಂಕದ ಮೂಲಕ ಎಲ್ಲೆಲ್ಲಿ ಹಣದುಬ್ಬರವನ್ನು ಅಳತೆ ಮಾಡ್ತಾರೆ? ಸಗಟು ಬೆಲೆ ಸೂಚ್ಯಂಕದ ಮೂಲಕ ಎಲ್ಲೆಲ್ಲಿ ಹಣದುಬ್ಬರವನ್ನು ಅಳತೆ ಮಾಡ್ತಾರೆ ನೋಡೋಣ. ಈಗೇನಂತಂದ್ರೆ ಸಗಟು ಬೆಲೆ ಸೂಚ್ಯಂಕ. ಈಗ ಇನ್ನೊಂದು ಗೊತ್ತಿರಬೇಕು, ಸಗಟು ಬೆಲೆ ಸೂಚ್ಯಂಕದ ಮೂಲಕ ಹಣದುಬ್ಬರವನ್ನು ಅಳತೆ ಮಾಡಲು, ಸಗಟು ಬೆಲೆ ಸೂಚ್ಯಂಕದ ಮೂಲಕ, ಸಗಟು ಬೆಲೆ ಸೂಚ್ಯಂಕದ ಅಳತೆ ಸೂಚ್ಯಂಕದ ಮೂಲಕ ಹಣದುಬ್ಬರವನ್ನು ಅಳತೆ ಮಾಡಲು ಬೇಸ್ ಇಯರ್ ಬಳಸ್ತೀವಲ್ಲ. ಈಗ ಬೇಸ್ ಇಯರ್ ಯಾವುದಿದೆ ಇದರದ ಮೂಲಕ ಅಳತೆ ಮಾಡೋದು ಅಂದ್ರೆ ಇದರದ್ದು ಕೂಡ ಏನಂತಂದ್ರೆ ಸೇಮ್ ಬೇಸ್ ಇಯರ್ ಇದೆ ರೀ. 2011, 2012 ಏನಂತಂದ್ರೆ ಬೇಸ್ ಇಯರ್ ಇದೆ. ಈ ಸಗಟು ಬೆಲೆ ಸೂಚ್ಯಂಕದ ಮೂಲಕ ಎಲ್ಲೆಲ್ಲಿ ಹಣದುಬ್ಬರವನ್ನು ಅಳತೆ ಮಾಡ್ತಾರೆ ಅಂತಂದ್ರೆ, ಒಂದನೇದು ಸರ್ಕಾರಿ ಕಚೇರಿಗಳಲ್ಲಿ, ನೆಕ್ಸ್ಟ್ ವ್ಯಾಪಾರ ಮಳಿಗೆಗಳಲ್ಲಿ, ಸರ್ಕಾರಿ ಕಚೇರಿಗಳಲ್ಲಿ, ವ್ಯಾಪಾರ ಮಳಿಗೆಗಳಲ್ಲಿ, ನೆಕ್ಸ್ಟ್ ಉದ್ಯಮಗಳಲ್ಲಿ, ನೆಕ್ಸ್ಟ್ ಬ್ಯಾಂಕುಗಳಲ್ಲಿ ಅಳತೆ ಮಾಡ್ತಾರೆ. ಬ್ಯಾಂಕುಗಳಲ್ಲಿ ಈ ಸಗಟು ಬೆಲೆ ಸೂಚ್ಯಂಕದ ಮೂಲಕ ಹಣದುಬ್ಬರವನ್ನು ಅಳತೆ ಮಾಡೋರು ಯಾರಂತಂದ್ರೆ ಪ್ರಸ್ತುತ NSO ದವರು ಇದೆ ನೋಡ್ರಿ. NSO, ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ದವ್ರು ಏನಂತಂದ್ರೆ ಅಳತೆ ಮಾಡ್ತಾರೆ. ಸಗಟು ಬೆಲೆ ಸೂಚ್ಯಂಕದ ಮೂಲಕ ಎಲ್ಲೆಲ್ಲಿ ಕೆಳಗಿನ ಯಾವ ಸ್ಥಳದಲ್ಲಿ ಏನಂತಂದ್ರೆ ಹಣದುಬ್ಬರವನ್ನು ಅಳತೆ ಮಾಡಲು ಬಳಸಲಾಗುತ್ತದೆ ಅಂತಂದ್ರೆ, ಒಂದು ಸರ್ಕಾರಿ ಕಚೇರಿಗಳಲ್ಲಿ, ವ್ಯಾಪಾರ ಮಳಿಗೆಗಳಲ್ಲಿ, ಉದ್ಯಮಗಳಲ್ಲಿ ಮತ್ತು ಬ್ಯಾಂಕುಗಳಲ್ಲಿ ಏನಂತಂದ್ರೆ ಹಣದುಬ್ಬರವನ್ನು ಅಳತೆ ಮಾಡಲು ಇದನ್ನು ಬಳಸಲಾಗ್ತದ. ನೆಕ್ಸ್ಟ್, ಈಗ ಸಗಟು ಬೆಲೆ ಸೂಚ್ಯಂಕದಲ್ಲಿ ಅತಿ ಹೆಚ್ಚು ತೂಕ ಇರುವ ಸರಕುಗಳು ಯಾವ್ಯಾವಿದಾವೆ? ಅತಿ ಹೆಚ್ಚು ತೂಕ ಇರುವ ಸರಕುಗಳು ಯಾವಿದಾವೆ? ತೂಕ ಹೈಯೆಸ್ಟ್ ವೇಟೇಜ್ ಇರುವಂಥ ಗೂಡ್ಸ್ ಯಾವುದಿದೆ ಅಂತೇಳಿ ನೋಡೋಣ. ಒಂದೇದು ಯಾವುದು ಅಂತಂದ್ರೆ ಉತ್ಪಾದಿತ ಪದಾರ್ಥಗಳು 65% ವೇಟೇಜ್ ಇದೆ. ಉತ್ಪಾದಿತ ಪದಾರ್ಥಗಳು ಅಂತಂದ್ರೆ ಈಗ ಬಿಲ್ಡಿಂಗ್ ಕಟ್ಟಕ್ಕೆ ಸಿಮೆಂಟ್ ಮತ್ತೆ ಏನಂತಂದ್ರೆ ಮರಳು, ಕಲ್ಲು, ಇಟ್ಟಂಗಿ ಏನಂತಂದ್ರೆ KG ಗಟ್ಟಲೆ ತೊಗೊಳ್ತಿರೋ ಹೋಲ್ಸೇಲ್ ತೊಗೊಂಡು ಬರ್ತೀರಿ. ಈಗ ಅಂಗಡಿಗೆ ಓಡಿ ಹೋಗಿ ಅಂಕಲ್ ಅರ್ಧ KG ಸಿಮೆಂಟ್ ಕೊಡಿ ಅಂತೇಳಿ ಹೇಳ್ತೀರೇನ? ಸಾಧ್ಯನೇ ಇಲ್ಲ. ಲೋಡ್ಗಟ್ಟಲೆ ತರಿಸ್ಬೇಕು. ಅಂಕಲ್ ಇಷ್ಟು ಮರಳು ಕೊಡ್ರಿ, ಉಸಕ್ ಕೊಡ್ರಿ ಅಂತ ಹೇಳ್ತೀರೇನ? ಹೇಳಂಗಿಲ್ಲ. ಟ್ರಕ್ ಗಟ್ಟಲೆ ಏನಂತಂದ್ರೆ ತರಿಸ್ತೀವಿ. ಅಂಕಲ್ 2 ಕಲ್ಲು ಕೊಡ್ರಿ, ಕಂಪೌಂಡ್ ಕಟ್ಕೋಬೇಕ್ರಿ, 2ರಿಂದ ಏನಾಗ್ತದ? ಸೊ ಅದಕ್ಕೇನಂದ್ರೆ ಹೋಲ್ಸೇಲಲ್ಲಿ ತರಿಸ್ಬೇಕು. ಉತ್ಪಾದಿತ ಪದಾರ್ಥಗಳಿಗೆ ಎಷ್ಟು 65% ವೇಟೇಜ್ ಇದೆ. ಅಷ್ಟೊಂದು ಖರ್ಚು ಮಾಡ್ತಾರೆ 100 ರೂಪಾಯಿ ಒಳಗೆ. ಎರಡನೇದು ಏನಂತಂದ್ರೆ ಪ್ರಾಥಮಿಕ ಪದಾರ್ಥಗಳು ಎಷ್ಟಿದೆ ವೇಟೇಜ್ ಅಂದ್ರೆ 20.1% ಪ್ರಾಥಮಿಕ ಪದಾರ್ಥಗಳಿಗೆ ಏನಂದ್ರೆ ವೇಟೇಜ್ ಇದೆ. ಪ್ರಾಥಮಿಕ ಪದಾರ್ಥ ಅಂದ್ರೆ ಗೊತ್ತಾಗ್ತದೇನ್ರಿ? ಪ್ರಾಥಮಿಕ ಪದಾರ್ಥ ಈಗ ಬಟ್ಟೆಯ ಪ್ರಾಥಮಿಕ ಪದಾರ್ಥ ಹತ್ತಿ. ಈಗ ಬಟ್ಟೆಯನ್ನು ತಯಾರು ಮಾಡೋರು ಅವರು ಒಂದು ಈಟೆ ಹತ್ತಿ ಕೊಡ್ರಿ, ನಾನು ಒಂದು ಶರ್ಟ್ ರೆಡಿ ಮಾಡಬೇಕು ಅಂತೇಳಿ ಹೇಳ್ತಾರೋ, ಇನ್ನು ಹೋಲ್ಸೇಲಲ್ಲಿ ತೊಗೊಳ್ತಾರೆ. ಅವರು ಹೋಲ್ಸೇಲಲ್ಲಿ ತೊಗೊಳ್ತಾರೆ. ಈಗ ಗೋಣಿ ಚೀಲ ಮಾಡ್ಬೇಕು, ಸೆಣಬಿನ ಖರೀದಿ ಮಾಡ್ತಿರ್ತಾರೆ. ಸ್ವಲ್ಪ 1 kg ಸೆಣಬು ಕೊಡ್ರಿ, ಒಂದು ಗೋಣಿ ಚೀಲ ಮಾಡ್ಕೋಬೇಕಂತಾರೆ, ಅಲ್ಲ, ಹೋಲ್ಸೇಲಲ್ಲಿ ತೊಗೊಳ್ತಾರೆ. ಯಾವುದೇ ತೊಗೊಳ್ರಿ, 4 ಕಪ್ ಕೊಡ್ರಿ, ನಾನು ಸಗರಿ ಮಾಡ್ಕೋಬೇಕಂತಾರೋ, ಏನು ಹೋಲ್ಸೇಲಲ್ಲಿ ತೊಗೊಳ್ತಾರೆ. ಹೋಲ್ಸೇಲಲ್ಲಿ ಪ್ರಾಥಮಿಕ ಪದಾರ್ಥಗಳು, ಸಕ್ಕರೆ ಪ್ರಾಥಮಿಕ ಪದಾರ್ಥ ಕಬ್ಬು, ಬೆಲ್ಲದ ಪ್ರಾಥಮಿಕ ಪದಾರ್ಥ ಕಬ್ಬು, ಬಟ್ಟೆ ಪ್ರಾಥಮಿಕ ಪದಾರ್ಥ ಹತ್ತಿ, ಗೋಣಿಚೀಲ ಪ್ರಾಥಮಿಕ ಪದಾರ್ಥ
ಯಾವುದು? ಸೆಣಬು. ರೇಷ್ಮೆ ಸೀರೆ ಪ್ರಾಥಮಿಕ ಪದಾರ್ಥ ರೇಷ್ಮೆ. ಇವುಗಳು. ನೆಕ್ಸ್ಟ್ ಏನಂತಂದ್ರೆ ನಾಲ್ಕನೇದು ಏನಂತಂದ್ರೆ ಇಂಧನ ಮತ್ತು ಶಕ್ತಿಯ ಪದಾರ್ಥ. ಇಂಧನ ಮತ್ತು ಯಾವ ಪದಾರ್ಥ? ಶಕ್ತಿಯ ಪದಾರ್ಥ. ಶಕ್ತಿಯ ಪದಾರ್ಥ ಎರಡೂ ಕಡೆ ಬರ್ತದೆ. ಇಂಧನ ಮತ್ತು ಶಕ್ತಿಯ ಪದಾರ್ಥ ಎರಡೂ ಕಡೆ ಬರ್ತದೆ. ಇದಕ್ಕೆ ಎಷ್ಟು ವೇಟೇಜ್ ಇದೆ ಅಂತಂದ್ರೆ 14.9% ಏನಂತಂದ್ರೆ ವೇಟೇಜ್ ಇದೆ. ಯಾವುದಕ್ಕೆ? ಇಂಧನ ಮತ್ತು ಶಕ್ತಿಯ ಪದಾರ್ಥಕ್ಕೆ ಇಷ್ಟೆಲ್ಲ ವೇಟೇಜ್ ಇದೆ. ಇಂಪಾರ್ಟೆಂಟ್, ನೆನಪಿಟ್ಕೊಳ್ಬೇಕು. ಒಂದನೇದು ಉತ್ಪಾದಿತ ಪದಾರ್ಥ 65, ಪ್ರಾಥಮಿಕ ಪದಾರ್ಥ 20.1, ಇಂಧನ ಮತ್ತು ಶಕ್ತಿಯ ಪದಾರ್ಥ 14.9. ಇದು ಏನಂತಂದ್ರೆ ಸಗಟು ಬೆಲೆ ಸೂಚ್ಯಾಂಕದಲ್ಲಿ ಅತಿ ಹೆಚ್ಚು ತೂಕ ಇರುವ ಸರಕುಗಳು. ಈಗ ಹಣದುಬ್ಬರದ ಪರಿಣಾಮಗಳು, ಇದು ಎಫೆಕ್ಟ್ಸ್ ಆಫ್ ಇನ್ಫ್ಲೇಷನ್. ಏನೇನು ಪರಿಣಾಮಗಳು ಇದ್ದಾವೆ ನೋಡೋಣ. ಯಾವುದರ ಪರಿಣಾಮಗಳು? ಹಣದುಬ್ಬರದ ಪರಿಣಾಮಗಳು. ಹಾಗಾದರೆ ಹಣದುಬ್ಬರದ ಪರಿಣಾಮಗಳು ಏನೇನು ಪರಿಣಾಮಗಳು ಇದ್ದಾವೆ ನೋಡೋಣ. ಹಣದುಬ್ಬರದ ಪರಿಣಾಮಗಳನ್ನು ನೋಡಿದಾಗ ಒಂದೇದೇನಂತಂದ್ರೆ ಯಾರಿಗೆ ಏನೇನು ಎಫೆಕ್ಟ್ಸ್ ಇದೆ, ಎಫೆಕ್ಟ್ಸ್ ಆಫ್ ಇನ್ಫ್ಲೇಷನ್ ನೋಡಿದಾಗ ಏನೇನು ಎಫೆಕ್ಟ್ಸ್ ಇದ್ದಾವೆ ನೋಡೋಣ ಅಂತ. ತುಂಬ ಎಕ್ಸಾಮ್ ಒಳಗೆ ಕೇಳ್ಯಾರೆ. ಹಣದುಬ್ಬರದ ಪರಿಣಾಮದಿಂದ ಸಾಲದಾತನಿಗೆ, ಸಾಲದಾತ ಅಂತಂದ್ರೆ ಸಾಲ ಕೊಟ್ಟವರಿಗೆ ಏನಾಗುತ್ತೆ ಅಂತಂದ್ರೆ ನಷ್ಟವಾಗುತ್ತದೆ. ಸಾಲ ಕೊಟ್ಟವರಿಗೆ ಏನಾಗ್ತದೆ? ನಷ್ಟ. ಇನ್ನೊಂದು ಪಾಯಿಂಟ್, ಸಾಲಗಾರನಿಗೆ, ಸಾಲಗಾರ ಅಂತಂದ್ರೆ ಸಾಲ ಕೊಂಡವರಿಗೆ ಲಾಭವಾಗುತ್ತದೆ. ಯಾಕಂತಂದ್ರೆ ಹಣದುಬ್ಬರ ಅಂತಂದ್ರೆ ನಿಮ್ಗೆ ಗೊತ್ತೇ ಅದ. ಈಗ ದುಡ್ಡು ಎಲ್ಲರೂ ಕಡೆ ಜಾಸ್ತಿ ಇದ್ದಾಗ, ದುಡ್ಡಿನ ವ್ಯಾಲ್ಯೂ ಕಡಿಮೆ ಆಗ್ತದೆ. ದುಡ್ಡಿನ ವ್ಯಾಲ್ಯೂ ಕಡಿಮೆ ಆದರೆ ಏನಂತಂದ್ರೆ ಅದಕ್ಕೆ ಯಾರು ಇಷ್ಟಪಡಂಗಿಲ್ಲ ಸಾಲದ ರೂಪದಲ್ಲಿ ತೊಗೊಳಕ್ಕೆ. ಈಗ ಎಕ್ಸಾಂಪಲ್ ಹೇಳ್ತಿದ್ದೀನಿ, ನಿಮ್ಮೆಲ್ರಿಗೂ ನಿಮ್ಮೆಲ್ಲರ ಕಡೆ 5 ಕೋಟಿ ಅದ ಅಂತ ತಿಳ್ಕೊಳ್ರಿ. ನಿಮ್ಮ ಹತ್ರ ಈಗ ಸರ್ ಇಲ್ಲೇ ಐತ್ರಿ ತೋರಿಸ್ರಿ ಅಂದಿರಿ. ಮತ್ತು 5 ಕೋಟಿ ಇದೆ ಅಂತೇಳಿ ಊಹೆ ಮಾಡಿಕೊಳ್ರಿ. ನಿಮ್ಮ ಹತ್ರ ಏನಂತಂದ್ರೆ 5 ಕೋಟಿ ಇದೆ ಅಂತ ತಿಳ್ಕೊಳ್ರಿ ಈಗ ಅಮೌಂಟ. ಮತ್ತು ಸಾಲ ಬೇಕೇನು ಯಾರಿಗಾರ ಅಂತೇಳಿ ಕೇಳಿದಾಗ ಯಾರ ಸಾಲ ಬೇಕಂತ ಹೇಳ್ತೀರ ನೀವು? ಒಟ್ಟೆ ಹೇಳಂಗಿಲ್ಲ. ಯಾಕಂದ್ರೆ 5 ಕೋಟಿ ಅದಾವೆ ಈಗಾಗಲೇ ನಿಮಗೆ. ಅವಾಗ ಏನಂತಂದ್ರೆ ಕಡಿಮೆ ಬಡ್ಡಿ ದರ ಕಡಿಮೆ ಐತಿ ತೊಗೊಳ್ರಿ ಅಂತೀನಿ ನಾನು. ಅವಾಗ ಬಡ್ಡಿ ದರ ಕಡಿಮೆ ಐತಿ ತೊಗೊಳ್ರಿ ಅಂತೀನಿ. ಇಲ್ಲಾಂದ್ರೆ ಬಡ್ಡಿನೇ ಕೊಡಬೇಡಿ ತೊಗೊಂಡು ಹೋರಿ ಅಂತಂದ್ರೆ ಮೊದಲು ತೊಗೋತೀರಿ. ಅದಕ್ಕೆ ಹಣದುಬ್ಬರದ ಟೈಮ್ ಒಳಗೆ ಏನಂತಂದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಏನಿರುತ್ತೆ ಅಂತಂದ್ರೆ ಸಾಲ ತಗೊಳ್ಳೋ ಸಂದರ್ಭದಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಕಡಿಮೆ ಆಗಿಬಿಡುತ್ತೆ. ಇಂಟ್ರೆಸ್ಟ್ ಏನಾಗುತ್ತೆ? ಕಡಿಮೆ ಇರೋದರಿಂದ, ರೇಟ್ ಆಫ್ ಇಂಟ್ರೆಸ್ಟ್ ಕಡಿಮೆ ಇರೋದರಿಂದ ಸಾಲ ಕೊಟ್ಟವರಿಗೆ ಏನಾಗುತ್ತೆ? ನಷ್ಟವಾಗುತ್ತದೆ. ರೇಟ್ ಆಫ್ ಇಂಟ್ರೆಸ್ಟ್ ಕಡಿಮೆ ಇರೋದ್ರಿಂದ ಸಾಲಗಾರನಿಗೆ ಏನಂದ್ರೆ ಕಡಿಮೆ ಬಡ್ಡಿಗೆ ಏನಂತಂದ್ರೆ ಅಲ್ಲಿ ಏನಂತಂದ್ರೆ ಸಾಲ ಸಿಕ್ತು. ಸೊ ಇವನಿಗೆ ಏನಂತಂದ್ರೆ ಲಾಭ ಆಯಿತು. ಇದೇ ಹೇಳಿಕೆ ರೂಪದಲ್ಲಿ UPSC ಕೇಳ್ಯಾರೆ. ತುಂಬ ಬೇರೆ ಬೇರೆ ಎಕ್ಸಾಮಲ್ಲಿ ಕೂಡ ಕೇಳ್ಯಾರೆ. ಡೈರೆಕ್ಟ್ ಕೇಳ್ತಾರೆ. ಇನ್ಫ್ಲೇಷನ್ ಎಲ್ಲ ಎಕ್ಸಾಮಿಗೆ ಇರುವಂಥ ಕಾನ್ಸೆಪ್ಟ್. ಸೊ ಇಂಪಾರ್ಟೆಂಟ್ ಇರುತ್ತೆ. ಹಣದುಬ್ಬರದ ಪರಿಣಾಮದಿಂದ ಸಾಲದಾತನಿಗೆ ನಷ್ಟವಾದರೆ ಸಾಲಗಾರನಿಗೆ ಏನಂತಂದ್ರೆ ಲಾಭವಾಗುತ್ತದೆ. ಯಾಕೆ ನಷ್ಟವಾಗುತ್ತೆ ಅಂತಂದ್ರೆ ಹಣದುಬ್ಬರದ ಸಂದರ್ಭದಲ್ಲಿ ಜನರ ಹತ್ರ ಎಲ್ಲರೂ ಕಡೆ ದುಡ್ಡು ಇರುವುದರಿಂದ, ಬಂಡವಾಳದ ಒಳಹರಿವು ಜಾಸ್ತಿ ಇರೋದರಿಂದ ಬಂಡವಾಳಕ್ಕೆ ವ್ಯಾಲ್ಯೂ ಕಡಿಮೆ ಇರುತ್ತೆ. ವ್ಯಾಲ್ಯೂ ಕಡಿಮೆ ಇದ್ದರೆ ಬಡ್ಡಿ ಕಡಿಮೆ ಇರ್ತದೆ. ಬಡ್ಡಿ ಕಡಿಮೆ ಇರೋದ್ರಿಂದ ಅವರಿಗೆ ಅಂದರೆ ನಷ್ಟವಾಗುತ್ತದೆ. ಸಾಲ ಕೊಟ್ಟವರಿಗೆ ಬಡ್ಡಿ ಕಡಿಮೆ ಇರೋದ್ರಿಂದ ಸಾಲ ಪಡೆದುಕೊಂಡವರಿಗೆ ಲಾಭ ಆಗುತ್ತದೆ. ನೆಕ್ಸ್ಟ್, ಹಣದುಬ್ಬರದ ಪರಿಣಾಮದಿಂದ 3ನೇ ಪಾಯಿಂಟ್ಸ್, ಹೂಡಿಕೆ ಪ್ರಮಾಣ ಏನಾಗುತ್ತದೆ? ಹೂಡಿಕೆಯಲ್ಲಿ ಏನಾಗುತ್ತೆ? ಇನ್ವೆಸ್ಟ್ಮೆಂಟಲ್ಲಿ ಏನಾಗುತ್ತದೆ? ಏನಾಗುತ್ತೆ? ಹೆಚ್ಚಾಗುತ್ತದೆ. ಹೂಡಿಕೆ ಪ್ರಮಾಣ ಏನಾಗುತ್ತೆ? ಹೆಚ್ಚಾಗುತ್ತದೆ. ಹೌದು, ನಿಮ್ಮ ಕಡೆ ದುಡ್ಡು ಜಾಸ್ತಿ ಇದ್ರೆ ಅದನ್ನು ನೋಡ್ಕೋತ ಕೂಡಂಗಿಲ್ಲ ನೀವು. ದುಡ್ಡು ಒಂದು ನೀವು ಮೈಂಡ್ ಸೆಟ್ಟಲ್ಲಿ ಇರಬೇಕು. ಯಾವುದೇ ಒಬ್ಬ ವ್ಯಕ್ತಿನ ಕೈಯಲ್ಲಿ ದುಡ್ಡು ಬಂತಂತ ತಿಳ್ಕೊ, ಆ ದುಡ್ಡನ್ನು ಡಬಲ್ ಮಾಡೋಕ್ಕೆ ಟ್ರೈ ಮಾಡ್ತಿರ್ತಾನೆ ಅವನು. ಎಲ್ಲಿ ಐತಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ನೋಡ್ತಿರ್ತಾನೆ. ನಿಮಗೆ ಒಂದು 5-10 ಕೋಟಿ ಬಂದುಬಿಟ್ರೆ ನಿಮ್ಮ ಕೈಯಾಗ ನೀವು ಅದನ್ನು 100 ಕೋಟಿ ಮಾಡೋಕ್ಕೆ ಪ್ರಯತ್ನ ಮಾಡ್ತೀರಿ. ಬಟ್ ಸುಮಾರಿಗಳಿಗೆ ಹೇಳೋಕ್ಕಾಗಿಲ್ಲಪ್ಪ, ತಿಂದು ಕುಡಿದು ಮಕ್ಕೊಂಡು ಬಿಡ್ತಾರೆ ಕೆಲವೊಬ್ಬರು. ಕೆಲವೊಂದು ಪೈಕಿ ಏನಂದ್ರೆ ಜಾಸ್ತಿ ಎಲ್ಲ ಶ್ರೀಮಂತರ ಲಿಸ್ಟ್ ತೆಗೆದು ನೋಡ್ರಿ. ಅವ್ರೇನಂತಂದ್ರೆ ಹುಟ್ಟಿದಾಗ ಏನಂತಂದ್ರೆ ಬಂಗಾರ ಚಮಚ ತೊಗೊಂಡು ಬಂದಿಲ್ಲ. ಅವರೆಲ್ಲ ಕಷ್ಟಪಟ್ಟು
ಸ್ಟ್ರಗಲ್ ಮಾಡಿ ಏನಂತಂದ್ರೆ ಮುಂದೆ ಬಂದವರು. ಸೊ ಹೂಡಿಕೆ ಪ್ರಮಾಣ ಹೆಚ್ಚಾಗ್ತದ, ಇನ್ವೆಸ್ಟ್ಮೆಂಟ್ ರೇಟ್ ಹೆಚ್ಚಾಗ್ತದೆ. ಇನ್ವೆಸ್ಟ್ಮೆಂಟ್ ರೇಟ್ ಹೆಚ್ಚಾದಾಗ ಏನಂತಂದ್ರೆ ಹಣದುಬ್ಬರದ ಪರಿಣಾಮ ಇದೆ. ಯಾಕೆ ಅಂತಂದ್ರೆ ಜನರ ಹತ್ರ ದುಡ್ಡು ಜಾಸ್ತಿ ಇರೋದ್ರಿಂದ ಹೂಡಿಕೆ ಜಾಸ್ತಿ ಮಾಡ್ತಾರೆ. ನೆಕ್ಸ್ಟ್ 4ನೇದು ವಿನಿಮಯ ಪ್ರಮಾಣ. ವಿನಿಮಯ ಪ್ರಮಾಣ ಏನಾಗುತ್ತದೆ? ವಿನಿಮಯ ಪ್ರಮಾಣ ಅಥವಾ ಏನಂತ ಕರಿತೀವಿ ಇಂಗ್ಲೀಷಲ್ಲಿ ಎಕ್ಸ್ಚೇಂಜ್ ರೇಟ್. ಎಕ್ಸ್ಚೇಂಜ್ ರೇಟ್ ಏನಾಗುತ್ತೆ ಅಂತಂದ್ರೆ ಹೆಚ್ಚಾಗುತ್ತದೆ, ಕಡಿಮೆ ಆಗುತ್ತದೆ. ವಿನಿಮಯ ಪ್ರಮಾಣದಲ್ಲಿ ಇಳಿಕೆ ಆಗುತ್ತದೆ. ವಿನಿಮಯ ಅಂತಂದ್ರೆ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ, ನಿಮ್ಗೆ ಅರ್ಥ ಆಗ್ತದೆ. ವಿನಿಮಯ ಅಂತಂದ್ರೆ ಉತ್ಪಾದಕರು ಉತ್ಪಾದಿಸಿದ ಸರಕುಗಳನ್ನು ವಿವಿಧ ವ್ಯವಹಾರ ಮಾಧ್ಯಮದ ಮೂಲಕ ಮಾಧ್ಯಮಗಳ ಮೂಲಕ ಗ್ರಾಹಕರಿಗೆ ತಲುಪುವಂತೆ ಮಾಡುವುದನ್ನು ಏನಂತ ಕರಿತೀವಿ ನಾವು ಅಂತಂದ್ರೆ ವಿನಿಮಯ. ಉತ್ಪಾದಕರು ಉತ್ಪಾದಿಸಿರುವಂಥ ಸರಕುಗಳನ್ನು ವಿವಿಧ ವ್ಯವಹಾರ ಮಾಧ್ಯಮಗಳ ಮೂಲಕ ಗ್ರಾಹಕರಿಗೆ ತಲುಪುವಂತೆ ಮಾಡುವುದನ್ನು ಏನಂತ ಕರೀತಾರೆ? ವಿನಿಮಯ. ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ಉದಾಹರಣೆಗೆ ಮಾರುಕಟ್ಟೆ. ಬೆಸ್ಟ್ ಇನ್ನೊಂದು ಏನಂತಂದ್ರೆ ಅಮೆಜಾನ್ ಆಗಿರ್ಬೋದು, ಫ್ಲಿಪ್ಕಾರ್ಟ್ ಆಗಿರ್ಬೋದು, ಮೀಶೋ ಆಗಿರ್ಬೋದು, ನೆಕ್ಸ್ಟ್ ಎಲ್ಲ ಶಾಪಿಂಗ್ ಮಾಲ್ಗಳಾಗಿರ್ಬೋದು. ಇವೆಲ್ಲ ಏನಂತಂದ್ರೆ ವಿನಿಮಯಕ್ಕೆ ಬೆಸ್ಟ್ ಎಕ್ಸಾಂಪಲ್. ಈಗ ಜನರ ಹತ್ರ ದುಡ್ಡು ಜಾಸ್ತಿ ಇದೆ, ಆದ್ರೆ ವಸ್ತುಗಳು ಇಲ್ಲ. ವಸ್ತುಗಳ ಕೊರತೆ ಇದ್ದಾಗೆ ರೇಟ್ ಹೆಚ್ಚಾಕೋದಲ್ಲ. ವಸ್ತುಗಳ ಕೊರತೆಯಲ್ಲಿದ್ದಾವೆ, ಪ್ರಾಡಕ್ಟ್ ಏನಿದ್ದಾವೆ ಡೆಫಿಸಿಟಲ್ಲಿ ಇದ್ದಾವೆ. ಕೊರತೆಯಲ್ಲಿದ್ದಾಗ ಜನರಿಗೆ ಏನಂತಂದ್ರೆ ಮನೆಗೆ ಬಂದು ಏನಂದ್ರೆ ಮಾರಿಬಿಟ್ಟು ಹೋಗಂಗಿಲ್ಲ ವಸ್ತುಗಳಿಗೆ. ಸೊ ವಿನಿಮಯ ಅಂತಂದ್ರೆ ಮನೆಗೆ ಬಂದು ಈಗ ಈರುಳ್ಳಿ ರೇಟ್ ಹೆಚ್ಚಾದಾಗ ಏನಂತಂದ್ರೆ ನೀವು ಮನೆಗೆ ಬಂದು ಬರ್ರಿ ಈರುಳ್ಳಿ KGಗೆ ಏನಂತಂದ್ರೆ ಇಷ್ಟ ಅದಾವ ಬರ್ರಿ ಅಂತ ಮಾರಕ್ಕೆ ಬರಂಗಿಲ್ಲ. ಅವ್ರು ರೇಟ್ ಜಾಸ್ತಿ ಆದ್ರೆ ಅದ್ರ ಸಪ್ಲೈ ಕಡಿಮೆ ಆದಾಗ ರೇಟ್ ಜಾಸ್ತಿ ಆಗ್ತದೆ. ಸಪ್ಲೈ ಕಡಿಮೆ ಆದ್ರೆ ಅವ್ರು ಓಣಿಗೆ ಮಾರ್ಕೋತ ಬರಂಗಿಲ್ಲ ಅವರು. ಸೊ ವಿನಿಮಯ ಅಂತಂದ್ರೆ ಉತ್ಪಾದನೆ ಆಗಿದ್ದು ನಿಮ್ಮ ಕೈಗೆ ಸೇರುವುದನ್ನು ಏನಂತ ಕರಿತೀವಿ? ವಿನಿಮಯ ಅಂತ ಕರಿತೀವಿ. ವಿನಿಮಯ ಪ್ರಮಾಣ ಕಡಿಮೆ ಆಗ್ತದೆ, ಯಾಕಂದ್ರೆ ವಸ್ತುಗಳ ಕೊರತೆ ಇರುತ್ತೆ. ವಸ್ತುಗಳ ಕೊರತೆ ಇರುವುದರಿಂದ ವಿನಿಮಯ ಪ್ರಮಾಣ ಕಡಿಮೆ ಇರುತ್ತದೆ. ನೆಕ್ಸ್ಟ್ ಹಣದುಬ್ಬರದ ಪರಿಣಾಮದಿಂದ 5ನೇ ಪಾಯಿಂಟ್ಸ್. ಹಣದುಬ್ಬರದ ಪರಿಣಾಮದಿಂದ ಕೂಲಿಯ ದರದಲ್ಲಿ ಏನಾಗುತ್ತದೆ ಅಂತಂದ್ರೆ ತಾತ್ಕಾಲಿಕವಾಗಿ ಹೆಚ್ಚಳವಾಗುತ್ತದೆ. ಶಾಶ್ವತ ಹೆಚ್ಚಳ ಆಗಿ ತಾತ್ಕಾಲಿಕವಾಗಿ ಹೆಚ್ಚಳವಾಗುತ್ತದೆ. ನಿಮ್ಮ ಕಡೆ ಎಲ್ಲರೂ ಕಡೆ 5 ಕೋಟಿ ಇದ್ದಾಗ ಬರ್ರಿ ಕೆಲಸಕ್ಕೆ ಬರ್ರಿ, ಗೌಂಡಿ ಕೆಲಸಕ್ಕೆ ಬರ್ರಿ ಅಂದ್ರೆ ಬರ್ತೀರೇನ? ನನ್ನ ಕಿಮ್ಮತ್ತೇನಂತೀರಿ ನೀವು? ಅವಾಗೇನಂದ್ರೆ ರೇಟ್ ಜಾಸ್ತಿ, ಕೂಲಿ ಎಷ್ಟಿದೆ? 500 ರೂಪಾಯಿ ಇದೆ ಅಲ್ಲ ಕೂಲಿ. ನಾನು ನಿಮಗೆ 1000 ರೂಪಾಯಿ ಕೊಡ್ತೀನಿ, ಮಧ್ಯಾಹ್ನ ಬಿರಿಯಾನಿ ಕೊಡ್ತೀನಿ, ರಾತ್ರಿ 90 ಕೊಡ್ತೀನಿ ಅಂದ್ರೆ ಓಡಿ ಬರ್ತಾರೆ. ಸೊ ಹಣದುಬ್ಬರದ ಪರಿಣಾಮದಿಂದ ಕೂಲಿಯ ದರದಲ್ಲಿ ಏನಾಗ್ತದೆ? ತಾತ್ಕಾಲಿಕವಾಗಿ ಹೆಚ್ಚಳ ಆಗ್ತದೆ. ಕೂಲಿಯ ದರದಲ್ಲಿ ತಾತ್ಕಾಲಿಕವಾಗಿ ಹೆಚ್ಚಳವಾಗುತ್ತದೆ ಹಣದುಬ್ಬರದ ಪರಿಣಾಮದಿಂದ. ನೆಕ್ಸ್ಟ್ ಹಣದುಬ್ಬರದ ಪರಿಣಾಮದಿಂದ ರಫ್ತು ಪ್ರಮಾಣದಲ್ಲಿ ಏನಾಗುತ್ತೆ? ರಫ್ತು ಪ್ರಮಾಣ ಏನಾಗುತ್ತದೆ ಅಂತಂದ್ರೆ ಕಡಿಮೆ ಆಗುತ್ತದೆ. ರಫ್ತು ಪ್ರಮಾಣ ಕಡಿಮೆ ಆಗ್ತದೆ, ಆಗಲೇಬೇಕು. ಯಾಕಂದ್ರೆ ವಸ್ತುಗಳೇ ಶಾರ್ಟೇಜ್ ಇದೆ ರೀ, ಇನ್ನು ರಫ್ತು ಎಲ್ಲಿಂದ ಮಾಡೋದು? ರಫ್ತು ಪ್ರಮಾಣ ಏನಾಗುತ್ತೆ? ಕಡಿಮೆ ಆಗುತ್ತೆ. ನೆಕ್ಸ್ಟ್ ಹಣದುಬ್ಬರದ ಪರಿಣಾಮದಿಂದ ಆಮದು ಪ್ರಮಾಣ ಏನಾಗ್ತದೆ? ಆಮದು ಪ್ರಮಾಣದಲ್ಲಿ ತಾತ್ಕಾಲಿಕವಾಗಿ ಹೆಚ್ಚಳವಾಗುತ್ತದೆ, ಹೆಚ್ಚಳ ಆಗ್ತದೆ ಆಮದು ಪ್ರಮಾಣ. ಇಂಪೋರ್ಟ್ ರೇಟ್ ಏನಾಗ್ತದೆ? ಹೆಚ್ಚಾಗ್ತದೆ. ಇಂಪೋರ್ಟ್ ಏನಾಗ್ತದೆ? ತಾತ್ಕಾಲಿಕವಾಗಿ ಹೆಚ್ಚಳ ಆಗ್ತದೆ. ರಫ್ತು ಏನಾಗ್ತದ ಅಂತಂದ್ರೆ ಕಡಿಮೆ ಆಗ್ತದ, ಆಮದು ಏನಾಗ್ತದೆ? ಹೆಚ್ಚಾಗ್ತದೆ. ನಮ್ಮಲ್ಲಿ ಕೊರತೆ ಇದ್ದಾಗ ಬೇರೆ ದೇಶದಿಂದ ನಾವು ಆಮದನ್ನು ಮಾಡಿಕೊಳ್ತೀವಿ. ಇದು ಏನಂತಂದ್ರೆ ಹಣದುಬ್ಬರದ ಪರಿಣಾಮ. ನೆಕ್ಸ್ಟ್ ಹಣದುಬ್ಬರದ ಪರಿಣಾಮದಿಂದ ಉದ್ಯೋಗದ ದರದಲ್ಲಿ ಕೂಡ ಕಡಿಮೆ ಆಗ್ತದ. ನೆಕ್ಸ್ಟ್ ಜನರ ಹತ್ರ ಎಲ್ಲರೂ ಕಡೆ ದುಡ್ಡಿದ್ದಾಗ ಏನಂತಂದ್ರೆ ಕೆಲಸ ಮಾಡೋಕೆ ಇಷ್ಟಪಡಂಗಿಲ್ಲ. ಇದು ಏನಂತಂದ್ರೆ ಗೊತ್ತಿರಬೇಕು ನಿಮಗೆ, ಹಣದುಬ್ಬರದ ಪರಿಣಾಮದಿಂದ. ನೆಕ್ಸ್ಟ್ ಇದಾದ ನಂತರ ಹಣದುಬ್ಬರದ ಪರಿಣಾಮದಿಂದ ಮತ್ತೇನೇನಾಗ್ತದ? ನೆಕ್ಸ್ಟ್ ಏನಂತಂದ್ರೆ ಇವೆಲ್ಲ ಏನಂತಂದ್ರೆ ಹಣದುಬ್ಬರದ ಪರಿಣಾಮಗಳು ಏನೇನಿದ್ದಾವೆ ಏನೇನಿಲ್ಲ ಅಂತ. ಸರಿನಾ? ಇನ್ನೊಂದು ಕ್ಲಾಸಲ್ಲಿ ನಾಳೆ 2 ಕ್ಲಾಸ್ ತೊಗೊಳ್ತೀನಿ ನಿಮಗೆ. ಸರಿನಾ? ಇನ್ನೊಂದು ಕ್ಲಾಸ್ ಒಳಗೆ ಇನ್ಫ್ಲೇಷನ್ ಮುಗಿಸಿ ನಾಳೆ ಸೆನ್ಸಸ್ಸಿಗೆ ಹೋಗ್ಬಿಡ್ತೀನಿ ನಾನು. ಸೆನ್ಸಸ್ ಒಂದು ಕ್ಲಾಸು ಆಗಂಗಿಲ್ಲ. ಒಂದೇನಂತಂದ್ರೆ 30 ನಿಮಿಷದೊಳಗೆ ಇನ್ಫ್ಲೇಷನ್ ಮುಗಿತದೆ. ಇನ್ಫ್ಲೇಷನ್ ಮತ್ತು ಅದ್ರ ಜೊತೆಯಲ್ಲಿ ಡಿಫ್ಲೇಷನ್ನು ಹೇಳಬೇಕು, ಅದನ್ನು ಮುಗಿಸ್ತೀನಿ.
ಅದ್ರ ಜೊತೆಯಲ್ಲಿ ಏನಂದ್ರೆ ನಾಳೆ ಇನ್ನೊಂದು ಕ್ಲಾಸ್ ಫ್ರೆಶ್ ಆಗಿ ಏನಂತಂದ್ರೆ ಸೆನ್ಸಸ್ ಬಗ್ಗೆ ಏನಂತಂದ್ರೆ ನಾನು ಸ್ಲೈಡ್ ಮಾಡಿದ್ದೀನಿ. ನಿನ್ನೆ ಏನಂತಂದ್ರೆ ನಿಮ್ಮ ಕ್ಲಾಸ್ ಮಾಡಲಿಲ್ಲಲ್ಲ, ಅದೇ ಟೈಮಿಗೆ ಏನಂದ್ರೆ ಸ್ಲೈಡ್ ರೆಡಿ ಮಾಡೀನಿ. ತುಂಬ ಚೆನ್ನಾಗಾಗಿದೆ. ಸೆನ್ಸಸ್ ಅಂತೂ ಡಿಟೇಲ್ ಆಗಿ ಕೊಟ್ಬಿಡ್ತೀನಿ ನಿಮಗೆ. ಓಕೆ ಸರಿನಾ? ಎಸ್. ಡಿಸೆಂಬರ್ 31 ಐತಿ ಅಂತೇಳಿ ಹೆಂಗೆಂಗೋ ಕುಣಿಬೇಡ್ರಿ. ಜೀವನ ಐತಿ, ನಿಮಗೆ ನಂಬ್ಕೊಂಡಿರುವಂಥ ಜೀವಗಳು ಇರ್ತವೆ. ಸೊ ಕುಡೀರಿ, ಸ್ವಲ್ಪ ಲಿಮಿಟಲ್ಲಿ ಕುಡೀರಿ ಇವತ್ತು. ರೈಟ್. ಶಿವರಾತ್ರಿ ಎಲ್ರಿಗೂ.